ರೀಸೆಂಟಾಗಿ ನೀವೇನಾದರೂ ಬಿಲಿಯನಿಯರ್ ಅಂತ ನೋಡ್ತಿದ್ರೆ ಅವರೆಲ್ಲರೂ ಈ IT ಬಿಸ್ನೆಸ್ ಇಂದಾನೆ ಬಿಲಿಯನಿಯರ್ ಆಗಿರೋದು. ಫೇಸ್ಬುಕ್ನ ಮಾರ್ಕ್ ಜುಕರ್ಬರ್ಗ್, ಅಮೆಜಾನ್ನ ಜೆಫ್ ಬೆಜೋಸ್, ಗೂಗಲ್ನ ಲ್ಯಾರಿ ಪೇಜ್, ನಮ್ಮ ಇಂಡಿಯಾಗೆ ಬಂದರೆ ಇನ್ಫೋಸಿಸ್ನ ನಾರಾಯಣ್ ಮೂರ್ತಿ, ವಿಪ್ರೋನ ಅಜೀಂ ಪ್ರೇಮ್ಜಿ, ಇವರೆಲ್ಲರೂ ಇದೇ IT ಬಿಸ್ನೆಸ್ ಅಲ್ಲೇನೆ ಬಿಲಿಯನಿಯರ್ ಆಗಿರೋದು. ಯಾಕಂದ್ರೆ ಜಗತ್ತಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಈ ಸಾಫ್ಟ್ವೇರ್ ಕಂಪ್ನಿಗಳು ಆ ಪ್ರಾಬ್ಲಮ್ನ ಚುಟ್ಕೆ ಹೊಡೆದಲ್ಲಿ ಸಾಲ್ವ್ ಮಾಡ್ತವೆ. ಇವತ್ತು ಜಗತ್ತಲ್ಲಿ ಯಾವುದೇ ಒಂದು ಬಿಸ್ನೆಸ್ ನಡಿಬೇಕಂದ್ರೆ ಅದು ಸಾಫ್ಟ್ವೇರ್ ಇಂದಾನೆ. ವಿತೌಟ್ ಸಾಫ್ಟ್ವೇರ್ ಬಿಸ್ನೆಸ್ ರನ್ ಮಾಡೋದೇ ಕಷ್ಟ. ಈ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಸ್ಯಾಲ್ರಿ ತಗೊಂಡು ಕೋಟ್ಯಾಧೀಶ್ವರ ಆಗಿರೋದಕ್ಕಿಂತ ಆ ಕಂಪ್ನಿಗಳ ಶೇರ್ ಮೇಲೆ ಇನ್ವೆಸ್ಟ್ ಮಾಡಿನೇ ಎಷ್ಟೋ ಜನ ಕೋಟ್ಯಾಧೀಶ್ವರ ಆಗಿದ್ದಾರೆ. ಇಲ್ಲಿ ನೋಡಿ, 2000 ಇಸ್ವಿನಲ್ಲಿ ಇನ್ಫೋಸಿಸ್ ಇಂದ 2000 ಎಂಪ್ಲಾಯ್ಗಳು ಮಿಲಿಯನಿಯರ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಈ ಸಾಫ್ಟ್ವೇರ್ ಕಂಪ್ನಿಗಳು ನಮ್ಮ ಕರ್ನಾಟಕಕ್ಕೆ ಯಾವ ಥರ ಹೆಲ್ಪ್ ಆಗಿದೆ ಗೊತ್ತಾ? ಈಗ ನಮ್ಮ ಕರ್ನಾಟಕ ಏನಾದರೂ 100 ರೂಪಾಯಿ ದುಡಿತಿದೆ ಅಂದರೆ ಅದರಲ್ಲಿ 25 ರೂಪಾಯಿ ಜಸ್ಟ್ ಈ ಸಾಫ್ಟ್ವೇರ್ ಕಂಪ್ನಿಗಳಿಂದ ಬರ್ತಾ ಇದೆ. ಅದೇ 15% ಅಗ್ರಿಕಲ್ಚರಿಂದ ಬರ್ತಾ ಇದೆ. ನೀವೇ ಯೋಚನೆ ಮಾಡಿ ಈ ಇಂಡಸ್ಟ್ರಿ ಎಷ್ಟು ದೊಡ್ಡದಿರ್ಬೋದು ಅಂತ. ಈ IT ಕಂಪ್ನಿಗಳಿಂದನೇ ನಮ್ಮ ಬ್ಯಾಂಗ್ಳೂರ್ನ ಇಂಡಿಯಾದ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ಹಾಗಿದ್ರೆ ಈ IT ಬಿಸ್ನೆಸ್ ಯಾವ ಥರ ನಡೆಯುತ್ತೆ? ಈ ಬಿಸ್ನೆಸ್ಸಲ್ಲಿ ಯಾವ್ಯಾವ ಥರ ಕಂಪ್ನಿಗಳು ಬರ್ತವೆ? ಸ್ಮಾಲ್ ಕ್ಯಾಪು, ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು. ಈ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ ನಾವು ದುಡ್ಡು ಮಾಡೋದು ಹೇಗೆ? ಹಾಗಿದ್ರೆ ಈ ಸಾಫ್ಟ್ವೇರ್ ಕಂಪ್ನಿಗಳು ಯಾವ ಥರ ವರ್ಕ್ ಆಗ್ತವೆ? ಈಗ ನೀವು ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ನೀವು ಒಂದು ಟ್ಯಾಬ್ಲೆಟ್ ತರಬೇಕಂತ ಮೆಡಿಕಲ್ ಸ್ಟೋರಲ್ಲಿ ಹೋಗಿರ್ತೀರಾ. ಅದು ಅಪೋಲೋ ಇರ್ಬೋದು, ಮೆಡ್ಪ್ಲಸ್ ಇರ್ಬೋದು, ಮೆಡಿಕಲ್ ಸ್ಟೋರಲ್ಲಿ ಹೋಗಿರ್ತೀರಾ. ಆ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಕೇಳ್ತೀರಾ ಈ ಟ್ಯಾಬ್ಲೆಟ್ ಇದೆಯಾ ಅಂತ. ಅವನೇನು ಮಾಡ್ತಾನೆ, ಆ ಸಿಸ್ಟಮಲ್ಲಿ ನೋಡ್ತಾನೆ ಈ ಟ್ಯಾಬ್ಲೆಟ್ ಅವೈಲೇಬಲ್ ಇದೆಯಾ ಇಲ್ಲ ಅಂತ. ಆಮೇಲೆ ಇದೆ ಸರ್, ಇಲ್ಲ ಸರ್ ಅಂತೇಳಿ ಅವ್ನು ನಿಮಗೆ ಟ್ಯಾಬ್ಲೆಟ್ ಕೊಡ್ತಾನೆ. ಆ್ಯಕ್ಚುಲಿ ಆ ಸಿಸ್ಟಮ್ಗೆ ಹೆಂಗೆ ಗೊತ್ತಾಯಿತು ಅದರಲ್ಲಿ ಟ್ಯಾಬ್ಲೆಟ್ ಇದೆ ಇಲ್ಲ ಅಂತ? ಹೆಂಗೆ ಅಂದರೆ ಆ ಮೆಡಿಕಲ್ ಸ್ಟೋರಲ್ಲಿ ಏನೇ ಬಂದರೂ ಕೂಡ ಆ ಸಿಸ್ಟಮಲ್ಲಿ ಎಂಟ್ರಿ ಆಗುತ್ತೆ. ಅದೇ ರೀತಿ ಏನೇ ಹೊರಗಡೆ ಹೋದ್ರೂ ಕೂಡ ಆ ಸಿಸ್ಟಮಲ್ಲಿ ಎಂಟ್ರಿ ಆಗುತ್ತೆ. ತರಬೇಕಾದ್ರೆ ಒಂದ್ಸಲ ಎಂಟ್ರಿ ಮಾಡಿರ್ತಾರ. ಹೊರಗೆ ಹೋಗೋದಂದರೆ ಅದು ಸೇಲ್ ಆದಂಗೆ ಏನು ಮಾಡ್ತಾರೆ, ಅದರಲ್ಲಿ ಇದು ಸೇಲ್ ಆಯಿತು ಅಂತ ಗೊತ್ತಾಗುತ್ತಲ್ಲ, ಬಿಲ್ ಮಾಡಿದ ತಕ್ಷಣ ಸೇಲ್ ಆಗಿದೆ ಅಂತ ತಾನೆ ಅದು ಎಂಟ್ರಿ ಮಾಡುತ್ತೆ. ಓ, ಇಲ್ಲಿ 4 ಈ ಥರ ಟ್ಯಾಬ್ಲೆಟ್ ಇದ್ವು, ಅದರಲ್ಲಿ 1 ಖಾಲಿಯಾಗಿದೆ, ಇನ್ನು 3 ಇದೆ. ಈ ಥರ ಎಂಟ್ರಿ ಮಾಡುತ್ತೆ. ಇದು ಯಾವ ಸಹಾಯದಿಂದ? ಇದೇ ಸಾಫ್ಟ್ವೇರ್ ಸಹಾಯದಿಂದ. ಅದೇ ನೀವು ಯಾವುದನ್ನ ದೊಡ್ಡ ಬಿಸ್ನೆಸ್ಸಿಗೆ ಕಂಪೇರ್ ಮಾಡಿದ್ರೆ, ಎಕ್ಸಾಂಪಲ್ ಡಿಮಾರ್ಟಿಗೆ ಕಂಪೇರ್ ಮಾಡಿ. ಡಿಮಾರ್ಟ್ ಏನು ಮಾಡ್ತಾನೆ? ಡಿಮಾರ್ಟು ಒಂದು ರೀಟೇಲ್ ಬಿಸ್ನೆಸ್ ಮಾಡ್ತಾನೆ. ರೀಟೇಲ್ ಅಂದರೆ ನಾವು ದಿನಸಿ ಅಂಗಡಿನಲ್ಲಿ ದಿನಸಿ ಅಂತೀವಲ್ಲ, ಅದೇ ಥರನೇ ಡಿಮಾರ್ಟು ಒಂದು ದೊಡ್ಡ ಸೂಪರ್ ಮಾರ್ಕೆಟ್. ಇಲ್ಲಿ ಸಪ್ಲೈ ಚೈನ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಸಪ್ಲೈ ಚೈನ್ ಅಂದರೆ ಸ್ಟಾಕ್ ಯಾವಾಗ ಬಂತು, ಸ್ಟಾಕ್ ಎಷ್ಟು ಹೊರಗೆ ಹೋಯಿತು, ಸ್ಟಾಕ್ ಇನ್ನೂ ಎಷ್ಟು ಉಳಿದಿದೆ, ಗೋಡನಲ್ಲಿ ಎಷ್ಟು ಬಿದ್ದಿದೆ, ಇನ್ನು ಎಷ್ಟು ಐಟಮ್ನ ನಾವು ಮತ್ತೆ ಆರ್ಡ್ರ್ ಮಾಡಬೇಕು, ಎಷ್ಟು ಖಾಲಿಯಾಗಿದೆ, ಎಷ್ಟು ಔಟ್ ಆಫ್ ಸ್ಟಾಕ್ ಆಗಿದೆ, ಇದೆಲ್ಲನೂ ಕೂಡ ಮ್ಯಾನೇಜ್ ಮಾಡಬೇಕು. ಇದನ್ನು ಹ್ಯೂಮನ್ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ಎಷ್ಟು ದಿವಸ ಹೋಗಿ ಅವನು ವ್ಯಕ್ತಿ ಅಲ್ಲೋಗಿ ನೋಡ್ಕೊಂಡು ಬರ್ಕೊಂಡು ಕೂತ್ಕೊಳಕ್ಕಾಗತ್ತೆ? ಇದು ಬರ್ಕೊಂಡು ಅವನ್ನೆಲ್ಲ ಕಳಿಸಿ ಇದೆಲ್ಲ ಮಾಡೋಕ್ಕಾಗತ್ತಾ? ಅದಕ್ಕೆ ಅಂತಲೇ ಅವ್ರು ಒಂದು ಸಾಫ್ಟ್ವೇರ್ ಇಂಪ್ಲಿಮೆಂಟೇಷನ್ ಮಾಡಿಸ್ತಾರೆ. ಇದರಿಂದ ಏನಾಗುತ್ತೆ, ಈಗ ಎಕ್ಸಾಂಪಲು ಡಿಮಾರ್ಟಲ್ಲಿ ಒಂದು ಲೋಡ್ ಬಂದು ಅದು ಸ್ಟೋರ್ ಆಯಿತು ಒಳಗಡೆ. ಅವಾಗ ಯಾವ್ಯಾವ ಶೆಲ್ಫಲ್ಲಿ ಏನೇನಿದೆ ಪ್ರತಿಯೊಂದೂ ಎಂಟ್ರಿ ಆಗೋಯ್ತು. ಇವಾಗ ಏನಾಗುತ್ತೆ, ಈಗ ಶಾಪಿಂದ ಹೊರಗೆ ಹೋಗುತ್ತೆ, ಕಸ್ಟಮರ್ ತಗೊಂಡೋಗಿದ್ದಾನೆ. ಈಗ ಒಂದು ಪ್ರಾಡಕ್ಟ್ ಖಾಲಿ ಆಗ್ತಾ ಏನಾಯಿತು, ಈಗ ಸಿಸ್ಟಮಿಗೆ ಗೊತ್ತಾಯಿತು ಈ ಪ್ರಾಡಕ್ಟ್ ಇಲ್ಲ, ಇದು ಖಾಲಿ ಆಗಿದೆ ಅಂತ. ಈಗ ಸಿಸ್ಟಮ್ ಏನು ಮಾಡುತ್ತೆ, ಸಿಸ್ಟಮ್ ಅಲರ್ಟ್ ಸೆಂಡ್ ಮಾಡುತ್ತೆ. ಯಾರಿಗೆ? ಎಲ್ಲಿ ಸ್ಟೋರ್ ಟು ಸ್ಟೋರ್ ಡೆಲಿವರಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೋಗಿ ಅಲರ್ಟ್ ಸೆಂಡ್ ಆಗುತ್ತೆ, ಈ ಐಟಮ್ ಬೇಗ ಖಾಲಿ ಆಗ್ತಾ ಇದೆ ಅಂತ. ಅವಾಗ ಏನು ಮಾಡ್ತಾರೆ ಅವರು, ಈ ಐಟಮ್ನ ಆಟೋಮೆಟಿಕ್ಲಿ ಬುಕ್ ಮಾಡ್ತಾರೆ. ಅದು ನಾಳೆ ಡಿಮಾರ್ಟಿಗೆ ಬರುತ್ತೆ, ವಾಪಸ್ ಶೆಲ್ಫಿಗೆ ಬರುತ್ತೆ. ಇದೇ ರೀತಿ ಯಾವುದೋ ಒಂದು ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆದ ತಕ್ಷಣ ಈಗ ಜನಗಳು ಬರ್ತಾರೆ, ಬಂದ್ಬಿಟ್ಟು ನೋಡ್ತಾರೆ, ಅಲ್ಲಿ ಆ ಸ್ಟಾಕೇ ಇಲ್ಲ ಅಂದರೆ ಜನಗಳು ಏನು ಮಾಡ್ತಾರೆ, ಸಿಟ್ಟು ಬರುತ್ತೆ ಜನಗಳಿಗೆ. ಇವ್ರಂದ್ರೆ ಯಾವಾಗ ಬಂದರೂ ಸ್ಟಾಕ್ ಇರಲ್ಲ, ಸುಮ್ಮನೆ ಬೋರ್ಡ್ ಹಾಕಂತ ಅಷ್ಟು ಆಫರ್ ಅಂತ ಯಾವಾಗ ಬಂದರೂ ಸ್ಟಾಕ್ ಇರಲ್ಲ ಅಂತ ಏನು ಮಾಡ್ತಾರೆ, ಬೇಜಾರಾಗಿ ವಾಪಸ್ ಹೋಗ್ತಾರೆ. ಅದನ್ನು ಇವ್ರು ಯಾವ ಥರ ಸಾಲ್ವ್ ಮಾಡಬೇಕು? ಯಾಕಂದರೆ ಒಂದೊಂದು ಊರಲ್ಲಿ ಒಂದೊಂದು ಡಿಮ್ಯಾಂಡ್ ಇರುತ್ತೆ. ಈಗ ಎಕ್ಸಾಂಪಲ್ ಬೆಂಗಳೂರು ರೂರಲಲ್ಲಿ ಒಂದು ಡಿಮ್ಯಾಂಡ್ ಇದ್ದರೆ, ಮಲ್ಲೇಶ್ವರಮಲ್ಲಿ ಇನ್ನೊಂದು ಡಿಮ್ಯಾಂಡ್ ಇರುತ್ತೆ, ರಾಜಾಜಿನಗರದಲ್ಲಿ ಇನ್ನೊಂದು ಡಿಮ್ಯಾಂಡ್ ಇರುತ್ತೆ. ಇದನ್ನು ಯಾವ ಥರ ಸಾಲ್ವ್ ಮಾಡೋಕ್ಕಾಗುತ್ತೆ? ಮಲ್ಲೇಶ್ವರಮಲ್ಲಿ ಜಾಸ್ತಿ ಬಿಸ್ಕೆಟ್ಸ್ ಎಲ್ಲ ಆಗುತ್ತೆ, ಅದೇ ಥರ ರಾಜಾಜಿನಗರಲ್ಲಿ ಜಾಸ್ತಿ ಶಾಂಪೂಸ್ ಎಲ್ಲ ಆಗುತ್ತೆ. ಈ ಥರ ಒಂದೊಂದು ಏರಿಯಾದಲ್ಲಿ ಒಂದೊಂದು ಪ್ರಾಡಕ್ಟ್ ಡಿಮ್ಯಾಂಡಲ್ಲಿ ಇರುತ್ತೆ. ಇದನ್ನು ಹೆಂಗೆ ಕಂಡುಹಿಡಿಬೋದು? ಇದನ್ನು ಜಸ್ಟ್ ಸಾಫ್ಟ್ವೇರಿಂದ ಕಂಡುಹಿಡಿಬೋದು. ಬಿಕಾಸ್ ಯಾವುದು ಪ್ರಾಡಕ್ಟ್ ಬೇಗ ಖಾಲಿ ಆಗ್ತಾ ಇದೆ ಅದರಿಂದ ಸಾಫ್ಟ್ವೇರ್ಗೆ ಗೊತ್ತಾಗುತ್ತೆ. ಸಾಫ್ಟ್ವೇರ್ ಅಲರ್ಟ್ ಕಳಿಸುತ್ತೆ. ಇದರಿಂದ ಅವರು ಆ ಸ್ಟಾಕ್ನ ಅವೈಲೇಬಲ್ ಮಾಡ್ತಾರೆ. ಔಟ್ ಆಫ್ ಸ್ಟಾಕ್ ಹೋಗೋದಕ್ಕಿಂತ ಮುಂಚೆನೇ ಇವರು ಆ ಸ್ಟಾಕ್ನ ಅವೈಲೇಬಲ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಸ್ಟಾಕ್ ಖಾಲಿನೇ ಆಗಲ್ಲ. ಡಿಮ್ಯಾಂಡ್ ಇರೋ ಪ್ರಾಡಕ್ಟು ಜನಗಳು ಪರ್ಚೇಸ್ ಮಾಡ್ತಿರ್ತಾರೆ. ಅವಾಗ ಏನಾಗುತ್ತೆ, ಕಂಪ್ನಿ ರೆವಿನ್ಯೂ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಯಾವುದು ಡಿಮ್ಯಾಂಡ್ ಇದೆ ಅದು ಸ್ಟಾಕಲ್ಲಿದೆ. ಅದೇ ರೀತಿ ಯಾವುದು ಡಿಮ್ಯಾಂಡ್ ಇರಲ್ಲ ಅದನ್ನು ಅಲ್ಲಿ ಜಾಸ್ತಿ ಇಡೋದೇ ಇಲ್ಲ, ಕಮ್ಮಿ ಐಟಮ್ ಇಡ್ತಾರೆ. ಇವಾಗ ಏನಾಯ್ತು ಹೇಳಿ, ಪ್ರಾಡಕ್ಟ್ ವೇಸ್ಟ್ ಆಗೋದು ಕಮ್ಮಿ ಆಯಿತಾ? ಸುಮ್ಮನೆ ತಗೊಂಬಂದು ಗೋಡನಲ್ಲಿ ಕೊಳೆಯೋದಕ್ಕಿಂತ ಆ ಪ್ರಾಡಕ್ಟ್ನ ಅಲ್ಲಿ ತಾಂಬಂದು ಕಮ್ಮಿ ಇಡ್ತಾರೆ. ಯಾಕಂದರೆ ಡಿಮ್ಯಾಂಡ್ ಇಲ್ಲ ಆ ಏರಿಯಾದಲ್ಲಿ. ಅದು ಇದರಿಂದ ಇವ್ರದ್ದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಇಂಪ್ರೂವ್ ಆಗ್ತಾ ಬರುತ್ತೆ. ಯಾಕಂದರೆ ಇವ್ರ ದುಡ್ಡು ಜಾಸ್ತಿ ದಿವಸ ಕೊಳಿತಾ ಬೀಳಲ್ಲ, ಕ್ಯಾಶಾಗಿ ಕನ್ವರ್ಟ್ ಆಗ್ತಾ ಇದೆ. 30 ದಿವಸದೊಳಗೆ ಕ್ಯಾಶಾಗಿ ಕನ್ವರ್ಟ್ ಆಗುತ್ತೆ. ಈಗ ನೀವು ಡಿಮಾರ್ಟ್ ತೆಗೆದು ನೋಡಿದ್ರೆ ಅವ್ರದ್ದು ಕ್ಯಾಶ್ ಕನ್ವರ್ಷನ್ ಸೈಕಲ್ಲು 30 ದಿವಸ ಇದೆ. ಅಂದರೆ ಎಂಟೈರ್ ದುಡ್ಡು ಅವ್ರದ್ದು ಕ್ಯಾಶಾಗಿ ಕನ್ವರ್ಟ್ ಆಗ್ತಾ ಇದೆ 30 ರಿಂದ 40 ದಿವಸದಲ್ಲಿ. ಹೆಂಗೆ ಇದೆಲ್ಲ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಇದರಿಂದ ಏನಾಗ್ತಿದೆ, ಡಿಮಾರ್ಟ್ದು ರಿಟರ್ನ್ ರೇಷಿಯೋ ಇಂಪ್ರೂವ್ ಆಗುತ್ತೆ.
ಅದಕ್ಕೇ ಪ್ರತಿಯೊಂದು ಬಿಸ್ನೆಸ್ಗಳು ಕೂಡ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತವೆ. ಈಗ ಎಕ್ಸಾಂಪಲ್ ಇದೊಂದೇ ಅಲ್ಲ, ಏರ್ಲೈನ್ ಇರ್ಬೋದು. ಏರ್ಲೈನಲ್ಲಿ ನೀವೇನಾದ್ರು ಟಿಕೆಟ್ ಬುಕ್ ಮಾಡ್ತೀರಾ, ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀರಾ, ಅದು ಇದೇ ಸೀಟಲ್ಲಿ ಇದೇ ಸೀಟ್ ನಂಬರಲ್ಲಿ ಬುಕ್ ಮಾಡಬೇಕು. ಪ್ರತಿಯೊಂದು ಕೂಡ ಹೆಂಗಾಗುತ್ತೆ, ಇದೇ ಸಾಫ್ಟ್ವೇರಿಂದನಾ. ಅದೇ ರೀತಿ ನೀವು ಬ್ಯಾಂಕಿಂಗಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಯೂಸ್ ಮಾಡ್ತೀರಾ, UPI ಯೂಸ್ ಮಾಡ್ತೀರಾ, ಒಬ್ರಿಗೊಬ್ರಿಗೆ ದುಡ್ಡು ಕಳಿಸ್ತೀರಾ, ಎಲ್ಲನೂ ಹೆಂಗಾಗುತ್ತೆ, ಇದೇ ಸಾಫ್ಟ್ವೇರಿಂದ ತಾನೇ. ಪ್ರತಿಯೊಂದು ಬಿಸ್ನೆಸ್ ಕೂಡ ಸಾಫ್ಟ್ವೇರಿಂದನೇ ನಡೆಯುತ್ತೆ. ಈ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಅವಕ್ಕೆ ಅಷ್ಟು ಬೇಕಾಗಲ್ಲ ಸಾಫ್ಟ್ವೇರು, ಬಟ್ ಆದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಏನಿರ್ತಾವಲ್ಲ ಅದು ಪ್ರತಿಯೊಂದೂ ಸಾಫ್ಟ್ವೇರಿಂದನೇ ನಡೆಯುತ್ತೆ. ಅದಕ್ಕೆ ಈ ಕಂಪ್ನಿಗಳು, ಈ ಸಾಫ್ಟ್ವೇರ್ ಕಂಪ್ನಿಗಳ ಸಹಾಯ ತಗೊಂಡು ಇವ್ರ ಪ್ರಾಡಕ್ಟ್ನ ಯೂಸ್ ಮಾಡ್ಕೊತಾರೆ. ಹೆಂಗೆ ಅಂದರೆ, ಈಗ ಡಿಮಾರ್ಟಿಗೆ ಒಂದು ಪ್ರಾಡಕ್ಟ್ ಬೇಕಾಗಿದೆ. ಏನಕ್ಕಂದರೆ ಈ ಸಪ್ಲೈ ಚೈನ್ನ ಮ್ಯಾನೇಜ್ ಮಾಡೋಕ್ಕೆ. ಈಗ ಡಿಮಾರ್ಟ್ ಹೇಳುತ್ತೆ, ನನಗೆ ಈ ಥರ ಏನಾದರೂ ಔಟ್ ಆಫ್ ಸ್ಟಾಕ್ ಹೋದ ತಕ್ಷಣ ಆಟೋಮೆಟಿಕ್ಲಿ ಅದು ಅಲರ್ಟ್ ಹೋಗಬೇಕು. ಅವ್ರು ಅಲ್ಲಿಂದ ಇವ್ರಿಗೆ ಆಟೋಮೆಟಿಕ್ಲಿ ಸ್ಟಾಕ್ ಕಳಿಸ್ತಾರೆ. ಇಲ್ಲಿ ಹ್ಯೂಮನ್ ಇಂಟರ್ಫಿರೆನ್ಸ್ ಕಮ್ಮಿ ಇರಬೇಕು. ಹ್ಯೂಮನ್ ಇಂಟರ್ಫಿರೆನ್ಸ್ ಇದ್ದರೂ ಕೂಡ ಕಮ್ಮಿ ಇರಬೇಕು. ಅವಾಗ ಏನಾಗುತ್ತೆ, ಹ್ಯೂಮನ್ ಎರರ್ಸ್ ಕಮ್ಮಿ ಇರುತ್ತೆ. ಮನುಷ್ಯ ತಪ್ಪು ಮಾಡ್ತಾನೆ, ಸಾಫ್ಟ್ವೇರ್ ತಪ್ಪು ಮಾಡುತ್ತಾ? ಅವಾಗ ಏನಾಗುತ್ತೆ, ಎರರ್ ಕಮ್ಮಿ ಆಗುತ್ತೆ. ಅದಕ್ಕೆ ಡಿಮಾರ್ಟ್ ಹೇಳುತ್ತೆ, ನನಗೆ ಈ ಥರ ಸಾಫ್ಟ್ವೇರ್ ಮಾಡಿಕೊಡಿ ಅಂತ. ಇನ್ನೊಂದು ಏರ್ಲೈನ್ ಕಂಪ್ನಿ ಹೇಳ್ತವೆ, ನನಗೆ ಈ ಥರ ಸಾಫ್ಟ್ವೇರ್ ಬೇಕು. ಏನಂದರೆ, ನಮ್ಮ ಕಸ್ಟಮರ್ ಯಾವಾಗ ಟಿಕೆಟ್ ಬುಕ್ ಮಾಡ್ತಾರಲ್ಲ ಅವ್ರಿಗೆ ಇಮಿಡಿಯೇಟ್ಲಿ ಎಲ್ಲ ಟಿಕೆಟು ಮೇಲಲ್ಲಿ ಹೋಗಬೇಕು. ಆಮೇಲೆ ಫ್ಲೈಟ್ ಏನಾದ್ರು ಡಿಲೇ ಆದರೆ ಇಮಿಡಿಯೇಟ್ಲಿ ಅವ್ರಿಗೆ ಮೆಸೇಜ್ ಹೋಗಬೇಕು. ಫ್ಲೈಟ್ ಎಲ್ಲಿದೆ, ಎಷ್ಟು ದಿವಸದಲ್ಲಿದೆ, ಯಾವ ಗೇಟಲ್ಲಿದೆ ಎಲ್ಲ ಟ್ರ್ಯಾಕ್ ಮಾಡೋಕ್ಕೆ ಅದಕ್ಕೊಂದು ಮೊಬೈಲ್ ಆ್ಯಪ್ ಬೇಕು ಅಂತ. ಅವಾಗ ಏನು ಮಾಡ್ತಾರೆ, ಈ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಹೇಳ್ತಾರೆ, ಅವರು ಇವ್ರಿಗೆ ಸಾಫ್ಟ್ವೇರ್ನ ಡೆವಲಪ್ ಮಾಡಿಕೊಡ್ತಾರೆ. ಇದೇ ರೀತಿಯೇ ಸಾಫ್ಟ್ವೇರ್ ಕಂಪ್ನಿಗಳು ವರ್ಕ್ ಆಗೋದು. ಹಾಗಿದ್ರೆ ಎಲ್ಲ ಸಾಫ್ಟ್ವೇರ್ ಬಿಸ್ನೆಸ್ಗಳು ಒಂದೇ ಥರ ನಡೀತಾವ? ಈ ಸಾಫ್ಟ್ವೇರ್ ಬಿಸ್ನೆಸ್ಸಲ್ಲಿ 2 ಥರ ಬರುತ್ತೆ. ಒಂದು ಸರ್ವಿಸ್ ಬೇಸ್ಡು, ಇನ್ನೊಂದು ಪ್ರಾಡಕ್ಟ್ ಬೇಸ್ಡ್. ಹಾಗಿದ್ರೆ ಎಲ್ಲ ಸಾಫ್ಟ್ವೇರ್ ಬಿಸ್ನೆಸ್ಗಳು ಒಂದೇ ಥರ ಇರ್ತಾವ? ಮೈಕ್ರೋಸಾಫ್ಟ್ ಯಾವ ಥರ ದುಡ್ಡು ಮಾಡ್ತಾನೆ, ಇನ್ಫೋಸಿಸ್ ಯಾವ ಥರ ದುಡ್ಡು ಮಾಡ್ತಾನೆ, ಗೂಗಲ್ ಯಾವ ಥರ ದುಡ್ಡು ಮಾಡ್ತಾನೆ? ಪ್ರಾಡಕ್ಟ್ ಬೇಸ್ ಅಂದರೆ ಮೈಕ್ರೋಸಾಫ್ಟ್, ಗೂಗಲ್ ಇವರೆಲ್ಲ ಇದ್ದಾರಲ್ಲ. ಮೈಕ್ರೋಸಾಫ್ಟ್ದು ಏನು ಪ್ರಾಡಕ್ಟ್ ಇದೆ? ಮೈಕ್ರೋಸಾಫ್ಟ್ ವಿಂಡೋಸ್ ಇದೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಇದೆ, ಪವರ್ ಇದೆ, ಮೈಕ್ರೋಸಾಫ್ಟ್ ವರ್ಡ್ ಇದೆ. ಮೈಕ್ರೋಸಾಫ್ಟ್ ಹತ್ರ ತುಂಬ ಪ್ರಾಡಕ್ಟ್ ಇದ್ದಾವೆ. ಈ ಪ್ರಾಡಕ್ಟ್ನ ಅವನು ಏನು ಮಾಡ್ತಾನೆ, ಸೆಲ್ ಮಾಡ್ತಾನೆ. ಇದನ್ನೇ ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಅಂತ ಕರೀತಾರೆ. ಅದೇ ರೀತಿ ಗೂಗಲ್ ಹತ್ರ ಏನಿದ್ದಾವೆ, ಗೂಗಲ್ ಹತ್ರ ಗೂಗಲ್ ಕ್ರೋಮ್ ಇದೆ, ಆಂಡ್ರಾಯ್ಡ್ ಇದೆ, ಯೂಟ್ಯೂಬ್ ಇದೆ. ಈಗೇನು ನೀವು ಯೂಟ್ಯೂಬ್ ನೋಡ್ತಿದ್ದೀರಾ ಇಲ್ಲಿಂದ, ಇದು ಕೂಡ ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್. ಅದೇ ರೀತಿ ಫೇಸ್ಬುಕ್ ಹತ್ರ ಏನಿದೆ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಇದನ್ನೆಲ್ಲನೂ ಪ್ರಾಡಕ್ಟ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಸರ್ವೀಸಸ್ ಅಂದರೆ, ಈಗ ನಮ್ಮ ಇಂಡಿಯನ್ ಬಿಸ್ನೆಸ್ಗಳು ಸರ್ವಿಸ್ ಜಾಸ್ತಿ ಕೊಡ್ತವೆ. ಈಗ ಲೈಕ್ ಇನ್ಫೋಸಿಸ್ ಯಾವ ಥರ ಬಿಸ್ನೆಸ್ ಮಾಡಲ್ ಅಂದರೆ, ನಾನು ಅವಾಗಲೇ ಹೇಳಿದ್ನಲ್ವ, ಡಿಮಾರ್ಟ್ ಯಾವ ಥರ ಅವ್ರದ್ದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಅವ್ರಿಗೆ ಒಂದು ಬಿಸ್ನೆಸ್ಗೆ ಒಂದು ಸಾಫ್ಟ್ವೇರ್ನ ತಯಾರು ಮಾಡಿಕೊಡ್ಬೇಕು, ಕಸ್ಟಮೈಸ್ ಮಾಡಿಕೊಡ್ಬೇಕು. ಇದರಲ್ಲಿ ನಮ್ಮ ಇಂಡಿಯನ್ ಬಿಸ್ನೆಸ್ಗಳು ಎಕ್ಸ್ಪರ್ಟ್ ಇದ್ದಾವೆ. ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ಗಳಿಲ್ಲ. ಈಗ ಎಕ್ಸಾಂಪಲ್ಲು ಝೋಹೋ ಇದೆ. ಝೋಹೋ ಏನು ಮಾಡ್ತಾನೆ, ಫಾರಿನಿಗೆ ಸೆಲ್ ಮಾಡ್ತಾನೆ. ಅಂಥ ಬಿಸ್ನೆಸ್ಗಳು ಇಂಡಿಯಾದಲ್ಲಿ ತುಂಬ ಕಡಿಮೆ ಇದ್ದಾವೆ. ಇಂಡಿಯಾದಲ್ಲಿರೋ ಬಿಸ್ನೆಸ್ಗಳು ಯಾವಂದರೆ ಈ ಪೇಟಿಎಮ್ಮು, ಫೋನ್ಪೇ, ಗೂಗಲ್ ಪೇ ಇದೆಲ್ಲನೂ ಸಾಫ್ಟ್ವೇರ್ ಬೇಸಿಂದನೇ ಬಿಸ್ನೆಸ್ ನಡೆಯೋದು. ಆದರೆ ಇದು ಇಂಡಿಯಾದಲ್ಲಿ ಮಾತ್ರ ಸೆಲ್ ಆಗುತ್ತೆ. ಇವ್ರು ಹೊರಗಡೆ ಎಲ್ಲೂ ಮಾಡೋಕ್ಕೆ ಹೋಗಲ್ಲ. ಇದನ್ನು ನಾವು ಇಲ್ಲಿ ಮಾತಾಡ್ತಿರೋದು ಎಕ್ಸ್ಪೋರ್ಟ್ ಸಾಫ್ಟ್ವೇರ್ ಬಿಸ್ನೆಸ್ ಬಗ್ಗೆ. ಅದು ಇವ್ರು ಕೂಡ ಇವರಿಂದ ಸಪೋರ್ಟ್ ತಗೊಂಡಿರ್ತಾರೆ. ಈ ಫೋನ್ಪೇ ಟೀಮೇ ಇರಲ್ಲ. ಫೋನ್ಪೇ ಟೀಮ್ ಕೂಡ ಈ ಇನ್ಫೋಸಿಸ್ ಇರ್ಬೋದು, TCS ಇರ್ಬೋದು, ಇಂಡಿಯನ್ ಸಾಫ್ಟ್ವೇರ್ ಕಂಪ್ನಿಗಳ ಜೊತೆ ಸಪೋರ್ಟ್ ತಗೊಂಡಿರ್ತಾನೆ. ಝೋಹೋ ಬಂದ್ಬಿಟ್ಟು ಅವ್ನ ಪ್ರಾಡಕ್ಟ್ನ ಬೇರೆ ದೇಶಕ್ಕೂ ಸೆಲ್ ಮಾಡ್ತಾನೆ. ಈಗ ಫೋನ್ಪೇ, ಗೂಗಲ್ ಪೇ ಇವೆಲ್ಲ ಇದಾವಲ್ಲ, ಇದನ್ನು ಪ್ರಾಡಕ್ಟ್. ಆದರೆ ಇವ್ರು ಖುದ್ದು ಇನ್ಫೋಸಿಸ್ ಹತ್ರನೇ ಸರ್ವಿಸ್ ತಗೊಂಡಿರ್ತಾರೆ, TCS ಹತ್ರ ಸರ್ವಿಸ್ ತಗೊಂಡಿರ್ತಾರೆ. ಇವ್ರು ಖುದ್ದು ಓನ್ ಪ್ರಾಡಕ್ಟ್ಗಳನ್ನ ಬೇರೆಯವ್ರಿಗೆ ಸೆಲ್ ಮಾಡೋಂಥ ಪ್ರಾಡಕ್ಟ್ ಇಲ್ಲ ಇವ್ರ ಹತ್ರ. ಇವ್ರ ಪ್ರಾಡಕ್ಟ್ಗೆ ಬೇರೆಯವ್ರ ಹತ್ರ ಸರ್ವಿಸ್ ತಗೊಂಡಿರ್ತಾರೆ. ನಮ್ಮ ಇಂಡಿಯಾದಲ್ಲಿ ಇರೋ ಕಂಪ್ನಿಗಳು, ನಾವು ಬೇರೆ ದೇಶಕ್ಕೆ ಕೂಡ ಸರ್ವಿಸ್ ಎಲ್ಲನೂ ನಾರ್ಮಲಿ ಸರ್ವಿಸ್ ಬೇಸ್ಡ್ ಕಂಪ್ನಿಗಳು ಜಾಸ್ತಿ ಇದ್ದಾವೆ. ಹಾಗಿದ್ರೆ ನಾವು ಈ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಏನೇನು ನೋಡಬೇಕು? ಯಾಕಂದರೆ ಪ್ರತಿಯೊಂದು ಇಂಡಸ್ಟ್ರಿಗೂ ಒಂದೊಂದು ರೇಷಿಯೋ ಇರ್ತವೆ. ಈಗ ನೀವು ಬ್ಯಾಂಕಿಂಗ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ನೋಡಿದ್ರಿ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡಿದ್ರಿ, ಕಾಸಾ ರೇಷಿಯೋ ನೋಡಿದ್ರಿ, NPA ನೋಡಿದ್ರಿ, ನೆಟ್ NPA, ಗ್ರಾಸ್ NPA, ಈ ಥರ ಅದರಲ್ಲಿ ರೇಷಿಯೋ ಇದ್ವು. ಅದನ್ನ ನೋಡಿ ನೀವು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದೇ ಥರನೇ ನೀವೇನಾದರೂ ಈ IT ಇಂಡಸ್ಟ್ರಿನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಏನೇನು ನೋಡಬೇಕು? ಮೊದಲನೇದಾಗಿ ನೋಡಬೇಕಾಗಿರೋದು ನಾವು ಕಂಪ್ನಿ ಸೈಜ್ ಅಂದರೆ ಕಂಪ್ನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನಿಮಗೆ ಇಲ್ಲಿ ಐ ಬಟನಲ್ಲಿ ಬರುತ್ತೆ, ಹೋಗಿ ಚೆಕ್ ಮಾಡಿ. ಯಾಕೆ ನಾವು ಕಂಪ್ನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಬೇಕಂದ್ರೆ, ಯಾವ ಕಂಪ್ನಿ ದೊಡ್ಡದಿರುತ್ತೆ ಆ ಕಂಪ್ನಿಗೆ ಆರ್ಡರ್ ಸಿಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಆ ಕಂಪ್ನಿ ಹತ್ರ ಎಲ್ಲ ಥರ ಎಕ್ಸ್ಪರ್ಟೀಸ್ ಇರುತ್ತೆ. ಆ ಕಂಪ್ನಿ ಪ್ರತಿಯೊಂದರಲ್ಲೂ ಎಕ್ಸ್ಪರ್ಟ್ ಇರ್ತಾನೆ. ಈಗ ಎಕ್ಸಾಂಪಲ್ ನಾನು ಅವಾಗಲೇ ಡಿಮಾರ್ಟ್ ಹೇಳ್ಬೇಕಾದ್ರೆ, ಡಿಮಾರ್ಟು ಒಂದು ಫೈನಾನ್ಷಿಯಲ್ ಸಿಸ್ಟಮ್ನ ಟ್ರ್ಯಾಕ್ ಮಾಡೋಕೆ ಒಂದು ಸಾಫ್ಟ್ವೇರ್ ಕಂಪ್ನಿ ಕರೆದಿರ್ತಾನೆ. ಆಮೇಲೆ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಬೇರೆ ನೀಡ್ ಬರುತ್ತೆ. ಅವಾಗ ಕೂಡ ಈ ಸಾಫ್ಟ್ವೇರ್ ಕಂಪ್ನಿ ಹೆಲ್ಪ್ ಮಾಡಬೇಕು. ಅಂದರೆ ಆ ಕಂಪ್ನಿ ಎಲ್ಲ ವರ್ಟಿಕಲಲ್ಲೂ ಕೆಲಸ ಮಾಡೋದು ಗೊತ್ತಿದ್ರೆ ಆ ಕಂಪ್ನಿನಲ್ಲಿ ಆರ್ಡ್ರ್ ಸಿಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ತುಂಬ ಕಂಪ್ನಿಗಳು ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಅವ್ರ ಹತ್ರ ಎಲ್ಲ ಎಕ್ಸ್ಪರ್ಟೀಸ್ ಇರುತ್ತೆ ಅಂತ. ಹಾಗಿದ್ರೆ ಸಣ್ಣ ಕಂಪ್ನಿಗಳೆಲ್ಲ ಇದಾವಲ್ಲ, ಅವ್ರಿಗೆ ಹೆಂಗೆ? ಈಗ ಸ್ಮಾಲ್ ಕ್ಯಾಪ್ ಕಂಪ್ನಿ ಇದಾವೆ, ಮಿಡ್ ಕ್ಯಾಪ್ IT ಕಂಪ್ನೀಸ್ ಇದಾವೆ, ಮತ್ತು ಅವ್ರಿಗೆಲ್ಲ ಹೆಂಗೆ ಆರ್ಡರ್ ಸಿಗುತ್ತೆ?
ಅದು ಹೆಂಗೆ ಅಂದರೆ ಈಗ ಆಕ್ಚುಲಿ ಇವರು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇರ್ತಾರೆ, ಬಟ್ ಇವರು ಸ್ಮಾಲ್ ಕ್ಯಾಪ್ IT ಕಂಪ್ನೀಸ್ ಇದಾರಲ್ಲ ಅವರು ಒಂದೇ ಒಂದು ವರ್ಟಿಕಲಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಈಗ ಎಕ್ಸಾಂಪಲ್ ಹ್ಯಾಪಿಯೆಸ್ಟ್ ಮೈಂಡ್ ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾನೆ? ಹ್ಯಾಪಿಯೆಸ್ಟ್ ಮೈಂಡು ನೀವು PUBG ಎಲ್ಲ ಗೇಮ್ ಆಡ್ತಿರಲ್ವಾ, ಈ ಥರ ಅವನು ಗೇಮ್ದು ಪ್ಲಾಟ್ಫಾರ್ಮ್ನ ತಯಾರು ಮಾಡ್ಕೊಡ್ತಾನೆ. ಅವ್ನು ಗೇಮ್ನು ಬ್ಯಾಕ್ ಎಂಡಲ್ಲಿ ತುಂಬ ಸಪೋರ್ಟ್ ಮಾಡ್ತಾನೆ. ಅದರಿಂದ ನೀವು ಗೇಮ್ ಆಡ್ಬೇಕಾದ್ರೆ ಸ್ಮೂತಾಗಿ ಗೇಮ್ನ ರನ್ ಮಾಡೋಕ್ಕಾಗುತ್ತೆ. ಅದೇ ಥರನೇ ಪ್ರತಿಯೊಂದು ಕಂಪ್ನಿ ಒಂದೊಂದು ಇದರಲ್ಲಿ ಎಕ್ಸ್ಪರ್ಟೈಸ್ ಇರ್ತವೆ. ಒಂದೊಂದು ಕಂಪ್ನಿ ಸೈಬರ್ ಸೆಕ್ಯೂರಿಟಿನಲ್ಲಿ ಎಕ್ಸ್ಪರ್ಟ್ ಇರ್ತವೆ, ಒಂದೊಂದು ಕಂಪ್ನಿ ಕ್ಲೌಡಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಈ ಥರ ಒಂದೊಂದು ಕಂಪ್ನಿ ಒಂದೊಂದು ನೀಶ್ ಇರ್ತಾರೆ. ಇದರಿಂದ ಇವ್ರಿಗೆ ಆರ್ಡರ್ ಸಿಗುತ್ತೆ. ಇವ್ರು ಒಂದು ಸಲ ಈ ಥರ ಆರ್ಡರ್ ಸಿಕ್ಕಾಗ ಏನು ಮಾಡ್ತಾರೆ, ಈಗ ಅವರು ಸಣ್ಣ ಆರ್ಡ್ರ್ ಇರುತ್ತೆ, ಅದನ್ನು ಲಾಸಲ್ಲೇ ಆರ್ಡ್ರ್ ತೊಗೊಳ್ತಾರೆ. ಈಗ ಫಸ್ಟ್ ಆಫ್ ಆಲ್ ಆರ್ಡ್ರ್ ಸಿಗೋದೇ ಕಷ್ಟ, ಅದಕ್ಕೆ ಏನು ಮಾಡ್ತಾರೆ, ಕಮ್ಮಿ ರೇಟಿಗೆ ಆರ್ಡ್ರನ್ನ ಒಪ್ಕೊಂಡು ಆರ್ಡ್ರ್ ತೊಗೊತಾರೆ. ಆಮೇಲೆ ಹೋಗ್ತಾ ಆ ಕಂಪ್ನಿ, ಈಗ ಎಕ್ಸಾಂಪಲ್ಲು ಡಿಮಾರ್ಟ್ ಹತ್ರನೇ ಒಂದು ಆರ್ಡ್ರ್ ತೊಗೊಂಡಿದ್ದಾನಂದರೆ ಒಂದು ಸಣ್ಣದು ಆರ್ಡ್ರ್ ತೊಗೊಂಡಿರ್ತಾನೆ. ಸಣ್ಣ ಆರ್ಡ್ರ್ ತೊಗೊಂಡು ಇವ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮತ್ತೆ ನೆಕ್ಸ್ಟು ಅವನಿಂದನೇ ಆರ್ಡ್ರ್ ವಿನ್ ಮಾಡ್ತಾ ಹೋಗ್ತಾನೆ. ಹಾಗೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ರೆವಿನ್ಯೂ ಮಾಡ್ತಾರೆ. ಇದರಿಂದ ಅವ್ರಿಗೆ ಹೊಸ ಆರ್ಡ್ರ್ ಸಿಗ್ತಾ ಹೋಗ್ತಿರ್ತವೆ. ಲಾರ್ಜ್ ಕ್ಯಾಪ್ IT ಕಂಪ್ನಿಗಳಿಗೆ ಎಕ್ಸಾಂಪಲ್ಲು ವಿಪ್ರೋ, ಇನ್ಫೋಸಿಸ್ಸು, TCS, HCL ಟೆಕ್ಕು, ಟೆಕ್ ಮಹೇಂದ್ರ. ಅದೇ ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪ್ ಕಂಪ್ನಿಗಳಿಗೆ ಎಕ್ಸಾಂಪಲ್ ಅಂದರೆ ನ್ಯೂಜನ್ ಸಾಫ್ಟ್ವೇರು, Cient, ಎಂಫೋಸಿಸ್ಸು, ಜೆನ್ಸಾರ್ ಟೆಕ್ನಾಲಜಿ, ಲೇಟೆಂಟ್ ವ್ಯೂ, ಇಂಟೆಲೆಕ್ಟ್ ಅರೀನಾ, ಬಿರ್ಲಾ ಸಾಫ್ಟ್ವೇರು, ಕೋಫೋರ್ಜು, ಹ್ಯಾಪಿಯೆಸ್ಟ್ ಮೈಂಡು, ಸೊನಾಟಾ ಸಾಫ್ಟ್ವೇರು. ಈ ಕಂಪ್ನಿಗಳೆಲ್ಲನೂ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನಿಗಳು. ನೆಕ್ಸ್ಟು ನಾವು ನೋಡಬೇಕಾಗಿರೋ ಪ್ಯಾರಾಮೀಟರು ಆನ್ ಸೈಟ್ ಮತ್ತು ಆಫ್ ಶೋರ್ ಅಂತ. ಅಂದರೆ ಈ ಕಂಪ್ನಿಗಳಿಗೆ ಕ್ಲೈಂಟ್ ಇರ್ತಾರಲ್ಲ, ಈಗ ಅಕಸ್ಮಾತ್ ಇವ್ರಿಗೆ ಅಮೇರಿಕಾದಲ್ಲಿ ಒಬ್ಬ ಕ್ಲೈಂಟ್ ಇದ್ದಾರೆ, ಅಮೇರಿಕಾದಲ್ಲಿರೋ ಕ್ಲೈಂಟಿಗೆ ಇವರು ಸಾಫ್ಟ್ವೇರ್ ಡೆವಲಪ್ ಮಾಡ್ಕೊಡ್ತಿದ್ದಾರೆ, ಇಲ್ಲ ಸಾಫ್ಟ್ವೇರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವರಿಗೆ ಸಪೋರ್ಟ್ ಬೇಕು. ಈಗ ಅಲ್ಲಿ ಇವರು ಯಾವುದೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿರ್ತಾರೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಇದ್ದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಲ್ಲ. ಈ ಕ್ಲೈಂಟ್ ಏನು ಪ್ರಿಫರ್ ಮಾಡ್ತಾರೆ, ನನಗೆ ಕೆಲಸ ಮಾಡೋರು ಇಲ್ಲೇ ಇರಬೇಕು, ಅದರಿಂದ ನನಗೆ ಪ್ರಾಬ್ಲಮ್ ಕ್ಲೀನಾಗಿ ಸಾಲ್ವ್ ಆಗುತ್ತೆ, ನನಗೆ ಕ್ಲೀನಾಗಿ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಕ್ಲೈಂಟ್ ಏನು ಮಾಡ್ತಾರೆ, ನನಗೆ ಜಾಸ್ತಿ ನಿಮ್ಮ ಎಂಪ್ಲಾಯ್ಗಳು ನನ್ನ ಹತ್ರನೇ ಇರಬೇಕು, ಈಗ ನನ್ನ ಹತ್ರ ಆಗಲೆಲ್ಲ ಮೀಟಿಂಗ್ ಮಾಡ್ತಿರ್ಬೇಕು, ಬಂದು ಅಲ್ಲಿ ಪ್ರಾಬ್ಲಮ್ನ ನೋಡಬೇಕು, ಇದರಿಂದ ಪ್ರಾಬ್ಲಮ್ ಬೇಗ ಸಾಲ್ವ್ ಆಗುತ್ತೆ ಅಂತ ಅವರು ಅದನ್ನೇ ಪ್ರಿಫರ್ ಮಾಡ್ತಾರೆ. ಇದನ್ನು ನಾವು ಆನ್ ಸೈಟ್ ಅಂತ ಕರಿತೀವಿ. ಆಫ್ ಶೋರ್ ಅಂದರೆ ಈಗ ಕಂಪ್ನಿ ಅಮೆರಿಕಾದಲ್ಲಿದೆ, ನಾನು ಇಂಡಿಯಾದಲ್ಲಿ ಕುತ್ಕೊಂಡು ಅವರಿಗೆ ಸರ್ವಿಸ್ ಕೊಡೋದು, ಇಂಡಿಯಾದಲ್ಲಿ ಕುತ್ಕೊಂಡು ಅವ್ರದ್ದು ಕೋಡಿಂಗ್ ಬರೆಯೋದು, ಅವ್ರಿಗೆ ಸಾಫ್ಟ್ವೇರ್ ಡೆವಲಪ್ ಮಾಡೋದು ಇಂಡಿಯಾದಲ್ಲಿ ಕುತ್ಕೊಂಡು ಮಾಡ್ತಿರ್ತೀವಿ. ಅದನ್ನು ಆಫ್ ಶೋರ್ ಅಂತಾರೆ. ಆ್ಯಕ್ಚುಲಿ ಆಫ್ ಶೋರ್ ಮಾಡೋದ್ರಿಂದ ಕಂಪ್ನಿಗಳು ಜಾಸ್ತಿ ಲಾಭ ಮಾಡ್ತಾರೆ. ಯಾಕಂದರೆ ಇಂಡಿಯಾದಲ್ಲಿ ಸ್ಯಾಲ್ರಿ ತುಂಬ ಕಡಿಮೆ, ಅಮೇರಿಕಾದಲ್ಲಿ ಸ್ಯಾಲ್ರಿ ತುಂಬ ಜಾಸ್ತಿ ಕೊಡಬೇಕು. ಯಾಕಂದರೆ ಅಮೇರಿಕಾದಲ್ಲಿ ಬದುಕೋಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಬೇಕು, ಇಂಡಿಯಾದಲ್ಲಿ ಕಮ್ಮಿ ದುಡ್ಡು ಬೇಕು. ಇಂಡಿಯಾದಲ್ಲಿ ನೀವೇನಾದರೂ 1 ಲಕ್ಷ ರೂಪಾಯಿ ಸ್ಯಾಲ್ರಿ ತಗೊತಾ ಇದ್ದರೆ ಅದು ಅಮೇರಿಕಾದಲ್ಲಿ 6 ಲಕ್ಷ ರೂಪಾಯಿಗೆ ಸಮ. ಈಗ ಅವನಿಗೆ ಸೇಮ್ ಕೆಲಸಕ್ಕೆ 6 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡೋದಕ್ಕಿಂತ ನಮ್ಮ ಇಂಡಿಯಾದಲ್ಲಿ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಟ್ಟರೆ ನಡೆದೋಗುತ್ತಲ್ಲ. ಈ ಕಂಪ್ನಿ ಯಾರನ್ನ ಪ್ರಿಫರ್ ಮಾಡ್ತಾರೆ? ಆ್ಯಕ್ಚುಲಿ ಕಂಪ್ನಿಗಳು ಅಂದರೆ ಈಗ ಇನ್ಫೋಸಿಸ್ ಇರ್ಬೋದು, TCS ಇರ್ಬೋದು, ಅವರಿಗೆ ಆಫ್ ಶೋರ್ ಜಾಸ್ತಿ ಇದ್ದರೆ ಒಳ್ಳೆಯದು. ಆದರೆ ಆಸ್ ಎ ಕ್ಲೈಂಟು ಅವನು ಆನ್ ಸೈಟ್ ಇರೋದನ್ನ ಪ್ರಿಫರ್ ಮಾಡ್ತಾನೆ. ಆನ್ ಸೈಟ್ ಜಾಸ್ತಿ ಇದ್ದರೆ ಅವನಿಗೆ ಹೊಸ ಆರ್ಡರ್ ವಿನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಅವ್ನು ಕ್ಲೈಂಟ್ ಕೇಳ್ತಾನೆ, ಕ್ಲೈಂಟ್ ಡೇಟಾ ನೋಡ್ತಾನೆ, ನಿಮ್ಮದು ಆಫ್ ಶೋರ್ ಜಾಸ್ತಿ ಇದೆಯಾ, ಆನ್ ಸೈಟ್ ಜಾಸ್ತಿ ಇದೆ, ಯಾಕಂದರೆ ನನಗೆ ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು, ಇದರಿಂದ ನನಗೆ ಕೆಲಸ ಫಾಸ್ಟ್ ಆಗುತ್ತೆ ಅಂತ ಕೇಳ್ತಾನೆ. ಕ್ಲೈಂಟಿಗೆ ಆನ್ ಸೈಟ್ ಇದ್ದರೆ ಒಳ್ಳೆಯದು, ಆ್ಯಸ್ ಎ ಕಂಪ್ನಿಗೆ ಆಫ್ ಶೋರ್ ಇದ್ದರೆ ಒಳ್ಳೆಯದು. ಆಫ್ ಶೋರ್ ಅಂದರೆ ಇಂಡಿಯಾದಲ್ಲಿ ಕೆಲಸ ಮಾಡೋದು, ಆನ್ ಸೈಟ್ ಅಂದರೆ ಕ್ಲೈಂಟ್ ಪ್ಲೇಸಲ್ಲಿ ಕೆಲಸ ಮಾಡೋದು. ಅದು ಅಮೆರಿಕನಾದರೂ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ಎಲ್ಲಿ ಬೇಕಿರ್ಬೋದು. ಅದಕ್ಕೇ ಎಷ್ಟೋ ಕಂಪ್ನಿಗಳು ಇಂಡಿಯಾದಲ್ಲಿ ಕೆಲಸ ಮಾಡೋರನ್ನ ಅಮೆರಿಕ ಕಳಿಸ್ತಾರೆ, UK ಕಳಿಸ್ತಾರೆ, ಎಲ್ಲ ಕೇಳಿರ್ತಿರಲ್ಲ ನೀವು. ಇದೇ ರೀಸನಿಂದನೇ. ಈ ಡೇಟಾ ಎಲ್ಲ ನಾವೇನು ಚೆಕ್ ಮಾಡೋದು, ನಮಗೆಲ್ಲಿ ಸಿಗುತ್ತೆ, ನಾನು ಹೆಂಗೆ ನೋಡೋದು, ಹೆಂಗೆ ನೀವು ಚೆಕ್ ಮಾಡೋದು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನೆಕ್ಸ್ಟ್ ಪ್ಯಾರಾಮೀಟರ್ ಬಂದ್ಬಿಟ್ಟು ನೇಚರ್ ಆಫ್ ದಿ ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟಲ್ಲಿ 2 ಥರ ಕಾಂಟ್ರಾಕ್ಟ್ ಮಾಡ್ಕೊತಾರೆ. ಒಂದು ಟೈಮ್ ಆ್ಯಂಡ್ ಮೆಟೀರಿಯಲ್ ಬೇಸ್ ಕಾಂಟ್ರಾಕ್ಟು, ಇನ್ನೊಂದು ಫಿಕ್ಸ್ಡ್ ಕಾಂಟ್ರಾಕ್ಟು. ಈ ಫಿಕ್ಸ್ಡ್ ಕಾಂಟ್ರಾಕ್ಟ್ ಅಂದರೆ ಈಗ ಎಕ್ಸಾಂಪಲ್ ನೀವೊಂದು ಮನೆ ಕಟ್ತಿದ್ದೀರಾ, ಮನೆ ಕಟ್ಟಬೇಕಾದ್ರೆ ಯಾರಿಗೋ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ, ಚದುರಕ್ಕೆ 2 ಲಕ್ಷ ಕೊಡ್ತೀನಿ, ಮನೆ ಕಟ್ಕೊಡ್ಬೇಕು, 20 ಚದುರಕ್ಕೆ 24 ಲಕ್ಷ ಆಗುತ್ತೆ, 24 ಲಕ್ಷದ ಮೇಲೆ ಒಂದು ರೂಪಾಯಿ ಕೊಡಲ್ಲ, ನನಗೆ ಫುಲ್ ಮನೆ ಕಟ್ಟಿ ನನ್ನ ಕೈಲಿ ಕೀ ಕೊಡಬೇಕು ಅಂತ ಹೇಳ್ತೀರಾ. ಆವಾಗ ಅವನು ಓಕೆ ಅಂತ ಒಪ್ಕೊತಾನೆ. ಅವನು ಒಂದು ಸಲ ನಿಮ್ಮ ಹತ್ರ ಕಾಂಟ್ರಾಕ್ಟ್ ಮಾಡ್ಕೊಂಡ್ಮೇಲೆ ಏನಾದರೂ ಕಬ್ಬಣದ ಬೆಲೆ, ಸಿಮೆಂಟ್ ಬೆಲೆ, ಟೈಲ್ಸು, ಪ್ರತಿಯೊಂದು ಪ್ರೈಸ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಅದನ್ನು ಅವ್ನ ತಲೆ ಮೇಲೆ ತಗೊಳ್ಬೇಕು. ಯಾಕಂದರೆ ಅವ್ನು ಕಾಂಟ್ರಾಕ್ಟ್ ಮಾಡಿಬಿಟ್ಟಿದ್ದಾನೆ, ಇಷ್ಟಕ್ಕೇ ಮಾಡಿಕೊಡ್ತೀನಿ ಅಂತ. ಅದೇ ಏನಾದರೂ ಮೆಟೀರಿಯಲ್ ಮೇಲೆ ಮಾಡಿದರೆ, ಮೆಟೀರಿಯಲ್ ಜಾಸ್ತಿ ಆದಂಗೆ ಕಸ್ಟಮರ್ ಕೊಡಬೇಕಿತ್ತು ಅದನ್ನು. ಇದೇ ಥರನೇ ಇಲ್ಲೂ ವರ್ಕ್ ಆಗುತ್ತೆ. ಫಿಕ್ಸ್ಡ್ ಅಂದರೆ ಈ ಫಿಕ್ಸ್ಡ್ ಪ್ರೈಸ್ನ ಒಪ್ಕೊಂಡ್ಬಿಡ್ತಾರೆ, ಈ ಫಿಕ್ಸ್ಡ್ ಪ್ರೈಸಲ್ಲಿ ನಿಮಗೆ ಈ ಕಾಂಟ್ರಾಕ್ಟ್ ಮಾಡಿಕೊಟ್ಬಿಡ್ತೀನಿ ಅಂತ. ಇದರಿಂದ ಕಂಪ್ನಿಗೆ ಲಾಸ್ ಆಗುತ್ತೆ. ಯಾಕಂದರೆ ಅಕಸ್ಮಾತ್ ಅದೇನಾದರೂ 3 ತಿಂಗಳಲ್ಲಿ ಮುಗಿಯೋ ಜಾಗದಲ್ಲಿ ಇನ್ನೊಂದು 3 ತಿಂಗಳು ಜಾಸ್ತಿ ತಗೊಂತಂದರೆ ಕಂಪ್ನಿ ಜಾಸ್ತಿ ಸ್ಯಾಲ್ರಿ ಕೊಡಬೇಕಾಗತ್ತೆ. IT ಕಂಪ್ನಿಗಳಿಗೆ ಮೇಜರ್ ಕಾಸ್ಟ್ ಅಂದರೆ ಅದು ಎಂಪ್ಲಾಯ್ ಕಾಸ್ಟೇ. 80% ಆಫ್ ದಿ ಕಾಸ್ಟು ಎಂಪ್ಲಾಯ್ ಕಾಸ್ಟೇ ಬರುತ್ತೆ. ಈಗೇನು ಮಾಡಬೇಕಾಗತ್ತೆ, ಅವ್ರಿಗೆ ಕುಂಡ್ರಿಸಿ ಸಂಬಳ ಕೊಡಬೇಕಾಗತ್ತೆ, ಇಲ್ಲ ಸುಮ್ಮನೆ ಸಂಬಳ ಕೊಡಬೇಕಾಗತ್ತೆ. ಆವಾಗ ಯಾರ ತಲೆ ಮೇಲೆ ಬರುತ್ತೆ? ಈ ಕಂಪ್ನಿಗಳ ತಲೆ ಮೇಲೆ ಬರುತ್ತೆ. ಅದಕ್ಕೆ ಫಿಕ್ಸ್ಡ್ ಕಾಂಟ್ರಾಕ್ಟ್ಗಳು ಅಷ್ಟು ಒಳ್ಳೆಯದಲ್ಲ.
ಅದನ್ನು ಬೇಗ ಎಕ್ಸಿಕ್ಯೂಟ್ ಮಾಡಿದ್ರೆ ಒಳ್ಳೇದೇ, ಆದರೆ ಅದನ್ನು ಲಾಂಗ್ ಟರ್ಮಲ್ಲಿ ತಗೊಂಡೋದ್ರೆ ಒಳ್ಳೇದಲ್ಲ ಕಂಪ್ನಿಗಳಿಗೆ. ಇನ್ನೊಂದು ಬರುತ್ತೆ ಟೈಮ್ ಆ್ಯಂಡ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಅಂತ. ಇದಕ್ಕೆ ಹೆಸರು ಹೇಳ್ದಂಗೆ ಟೈಮ್ ಎಷ್ಟಾಗುತ್ತೋ, ಆಮೇಲೆ ಮೆಟೀರಿಯಲ್ ಯಾವ ಥರ ಯೂಸ್ ಆಗುತ್ತೋ. ಮೆಟೀರಿಯಲ್ ಅಂದರೆ ಇವ್ರಿಗೆ ಎಂಪ್ಲಾಯ್ಗಳೇ, ಅದನ್ನು ಹೆಡ್ ಕೌಂಟ್ ಅಂತ ಇವ್ರು ಕೌಂಟ್ ಮಾಡ್ಕೊತಾರೆ. ಈಗ ಇವ್ರಿಗೆ ಇಷ್ಟು ನಾನು ಈ ಪ್ರಾಜೆಕ್ಟ್ ಮಾಡೋಕ್ಕೆ ಇಷ್ಟು ಜನ ಬೇಕು, 100 ಜನ ಬೇಕು, 100 ಜನಕ್ಕೆ ಇಷ್ಟಿಷ್ಟು ನಾನು ಸ್ಯಾಲ್ರಿ ಕೊಡ್ತೀನಿ, ಇಷ್ಟು ಖರ್ಚಾಗುತ್ತೆ ನನಗೆ, ಇಷ್ಟು ನೀವು ಪೇ ಮಾಡಬೇಕು ಅಂತ ಕೇಳ್ತಾರೆ. ಅದ್ರ ಮೇಲೆ ಆ ಕಾಂಟ್ರಾಕ್ಟ್ನ ಮಾಡ್ಕೊಂಡಿರ್ತಾರೆ. ಆದರೆ ಈ ಕಾಂಟ್ರಾಕ್ಟ್ ಅಷ್ಟು ಸುಲಭವಾಗಿ ಕ್ಲೈಂಟ್ ಒಪ್ಕೊಳ್ಳಲ್ಲ, ಯಾಕಂದರೆ ಕ್ಲೈಂಟಿಗೆ ಇದರಲ್ಲಿ ಲಾಭ ಆಗಲ್ಲ. ಜಾಸ್ತಿ ಜನ ಕ್ಲೈಂಟು ಫಿಕ್ಸ್ಡ್ ಕಾಂಟ್ರಾಕ್ಟಲ್ಲೇ ಕಾಂಟ್ರಾಕ್ಟ್ ಮಾಡ್ಕೊತಾರೆ, ಇದು ತುಂಬ ಕಮ್ಮಿ ಇರುತ್ತೆ. ಆದರೆ ನೀವು ಫಿಕ್ಸ್ಡ್ ಕಾಂಟ್ರಾಕ್ಟ್ಗಿನ್ನ ಈ ಕಾಂಟ್ರಾಕ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಲ್ಲಿ ಯಾರ ಹತ್ರನಾದರೂ ಇದ್ದರೆ ಅಂಥ ಕಂಪ್ನಿ ತುಂಬ ಸೇಫ್ ಆಗಿರುತ್ತೆ. ಇನ್ನೊಂದು ಬರುತ್ತೆ ಯುಟಿಲೈಸೇಷನ್ ಆಫ್ ದಿ ಎಂಪ್ಲಾಯೀಸ್ ಅಂತ. ಇದು 80% 90% ಆ ಥರ ಬರುತ್ತೆ. ಅಂದರೆ ಇವ್ರ ಹತ್ರ ಇರೋ ಟೋಟಲ್ ಎಂಪ್ಲಾಯೀಸಲ್ಲಿ ಎಷ್ಟು ಜನನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನನ ಬೆಂಚಲ್ಲಿ ಕುಂಡ್ರಿಸಿದ್ದಾರೆ ಅಂತ ಅರ್ಥ. ಈಗ ಎಕ್ಸಾಂಪಲ್ ಒಂದು ಕಂಪ್ನಿ ಏನಾದ್ರೂ 100 ಜನ ಎಂಪ್ಲಾಯೀಸ್ ಇದ್ದರೆ ಅದರಲ್ಲಿ 80 ಜನನ ಯುಟಿಲೈಸ್ ಮಾಡ್ಕೊಂಡಿರ್ತಾರೆ, ಇನ್ನು 20 ಜನನ ಬೆಂಚಲ್ಲಿ ಕುಂಡ್ರಿಸಿರ್ತಾರೆ. ಯಾಕೆ ಬೆಂಚಲ್ಲಿ ಕುಂಡ್ರಿಸಿರ್ತಾರೆ ಅಂದರೆ ಇವ್ರಿಗೆ ಏನಾದರೂ ಹೊಸ ಕಾಂಟ್ರಾಕ್ಟ್ ಬಂತು ಅಂದ್ಕೊಳ್ಳಿ. ಈಗ ಎಕ್ಸಾಂಪಲ್ಲು ಅವ್ರಿಗೆ ಇನ್ನೊಂದು ಕಾಂಟ್ರಾಕ್ಟ್ ಬರೋಂಗಿದೆ, ಮಾತಾಡ್ತಾ ಇದ್ದಾರೆ, ಬರೋಂಗಿದೆ. ಅವಾಗ ಇವ್ರಿಗೆ ಬಂದ ತಕ್ಷಣವೇ ಆ ಕಾಂಟ್ರಾಕ್ಟ್ ಏನಾದರೂ ಇವ್ರಿಗೆ ಸಿಕ್ಕಿದ ತಕ್ಷಣ ಎಂಪ್ಲಾಯ್ ಬೇಕಲ್ಲ, ಅದನ್ನು ಕೆಲಸ ಮಾಡ್ಸೋಕ್ಕೆ ಎಂಪ್ಲಾಯ್ ಬೇಕಲ್ಲ. ಇವ್ರೇನಾದರೂ ಅವಾಗ ಹೈರ್ ಮಾಡೋಕ್ಕೋದ್ರೆ ಅವ್ರನ್ನ ಕರೆಸಿ 3 ತಿಂಗಳು ಟ್ರೈನಿಂಗ್ ಕೊಟ್ಟು ಆಮೇಲೆ ಇವರಿಗೆ ಕಾಂಟ್ರಾಕ್ಟ್ ಕೊಟ್ಟರೆ ಎಷ್ಟು ಖರ್ಚಾಗುತ್ತೆ ಕಂಪ್ನಿಗೆ. ಆ್ಯಕ್ಚುಲಿ ನೀವು ಸಾಫ್ಟ್ವೇರ್ ಕಂಪ್ನಿಗೆ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ, ನನ್ನನ್ನು ಬೆಂಚಲ್ಲಿ ಕುಂಡ್ರಿಸಿದ್ದಾರೆ, ಯಾವುದು ಪ್ರಾಜೆಕ್ಟ್ ಇಲ್ಲ ಅಂತ ಹೇಳ್ತಿರ್ತಾರೆ. ಯಾಕಂದರೆ ಇದೇ ರೀಸನಿಂದನೇ ಅವ್ರಿಗೆ ಯಾವುದನ್ನ ಕಾಂಟ್ರಾಕ್ಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಹೈರಿಂಗ್ ಮಾಡಿ ಅದನ್ನು ಕಾಂಟ್ರಾಕ್ಟ್ ಮುಗ್ಸೋಕ್ಕಾಗಲ್ಲ. ಅದಕ್ಕೆ ಅವರು ಬೆಂಚಲ್ಲಿ ಕುಂಡ್ರಿಸಿರ್ತಾರೆ. ಒನ್ಸು ಕಾಂಟ್ರಾಕ್ಟ್ ಬಂದಮೇಲೆ ಈ ಬೆಂಚಿಂದ ತೆಗೆದು ಅವರು ಯುಟಿಲೈಸ್ ಮಾಡ್ಕೊತಾರೆ. ಆದರೆ ನಾವು ನೋಡಬೇಕು ಯಾವ ಕಂಪ್ನಿ ಜಾಸ್ತಿ ಯುಟಿಲೈಸ್ ಮಾಡ್ಕೊತಿದೆ ಅಂತ. ಸುಮ್ಮನೆ ಎಲ್ಲರನ್ನೂ ಕರ್ಕೊಂಬಂದು ಬೆಂಚಲ್ಲಿ ಕುಂಡ್ರಿಸಿದ್ರೆ ಸುಮ್ಮನೆ ವೇಸ್ಟ್ ಅಲ್ಲ, ಕಂಪ್ನಿ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಆವಾಗ ಏನಾಗುತ್ತೆ, ಪ್ರಾಫಿಟ್ ಜಂಪ್ ಆಗಲ್ಲ, ರೆವಿನ್ಯೂನು ಜಂಪ್ ಆಗಲ್ಲ. ಇದೊಂದು ಪ್ಯಾರಾಮೀಟರ್ನ ನೀವು ನೋಡಬೇಕು. ನೆಕ್ಸ್ಟು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೇಷ್ಯೂ ಇದು ಏನಂದರೆ ಅಟ್ರಿಷನ್ ರೇಷ್ಯೂ. ಅಂದರೆ ಈ ಕಂಪ್ನಿನಲ್ಲಿ ಎಂಪ್ಲಾಯ್ಗಳು ಎಷ್ಟು ಬೇಗ ಬಿಟ್ಟು ಹೋಗ್ತಿದ್ದಾರೆ ಅಂತ. ಯಾಕಂದರೆ ಇದು ಎಲ್ಲ ಕಂಪ್ನಿಗಳಿಗೂ ಮುಖ್ಯ, ನಾಟ್ ಓನ್ಲಿ ಸಾಫ್ಟ್ವೇರ್ ಕಂಪ್ನಿ, ಎಲ್ಲ ಕಂಪ್ನಿಗಳಿಗೂ ಮುಖ್ಯ. ಅಟ್ರಿಷನ್ ಎಲ್ಲಿ ಜಾಸ್ತಿ ಇದೆ ಆ ಕಂಪ್ನಿ ಎಂಪ್ಲಾಯ್ಗಳನ್ನ ಚೆನ್ನಾಗಿ ನೋಡ್ಕೊತಿಲ್ಲ ಅಂತ ಅರ್ಥ. ಈಗ 100 ಎಂಪ್ಲಾಯ್ ಇದ್ದರೆ ಅದರಲ್ಲಿ 20 ಎಂಪ್ಲಾಯ್ ಬಿಟ್ಟು ಹೋಗ್ತಿದ್ದಾರೆ, ವರ್ಷಕ್ಕೊಂದ್ಸಲ ಬಿಟ್ಟು ಬೇರೆ ಬೇರೆ ಕಂಪ್ನಿಗೆ ಹೋಗ್ತಿದ್ದಾರೆ ಅಂದರೆ ಈ ಕಂಪ್ನಿದು ಅಟ್ರಿಷನ್ ರೇಟು 20% ಅಂತ ಅರ್ಥ. ಅದೇ ಏನಾದರೂ 10 ಜನ ಬಿಟ್ಟು ಹೋದರೆ ಈ ಕಂಪ್ನಿದು 10% ಅಟ್ರಿಷನ್ ಇದೆ ಅಂತ. ಇದು IT ಕಂಪ್ನಿಗಳಿಗೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ IT ಕಂಪ್ನಿ ನಾನು ಆವಾಗಲೇ ಹೇಳಿದೆ, ಒಂದ್ಸಲ ಇವ್ರು ಏನಾದರೂ ಕೆಲಸ ಬಿಟ್ಟು ಹೋದರೆ, ಈಗ ಎಕ್ಸಾಂಪಲ್ ಇವ್ರು ಫಿಕ್ಸ್ಡ್ ಕಾಂಟ್ರಾಕ್ಟಲ್ಲಿ ಮಾಡ್ತಿರ್ತಾರೆ ಕೆಲಸ, ಫಿಕ್ಸ್ಡ್ ಕಾಂಟ್ರಾಕ್ಟಲ್ಲಿ ಒಪ್ಕೊಂಡ್ಬಿಟ್ಟಿರ್ತಾರೆ. ಆವಾಗ ಅವನು 3 ತಿಂಗಳು ಕೆಲಸ ಮಾಡಿದ್ದಾನೆ, ಇನ್ನೊಂದು ಕಂಪ್ನಿ ಇವನಿಗೆ ಹೈಕ್ ಕೊಡ್ತೀನಿ ಬಾ 40% ಅಂತ ಕರೆಯುತ್ತೆ, ಇವನ ಬಿಟ್ಟು ಅಲ್ಲೋಗ್ಬಿಡ್ತಾನೆ. ಆವಾಗ ಈ ಕಂಪ್ನಿ ಏನು ಮಾಡಬೇಕು, ಆ ಕಾಂಟ್ರಾಕ್ಟ್ ಅರ್ಧದಲ್ಲೇ ಬಿಟ್ಟು ಹೋಗ್ಬಿಟ್ಟಾಗ ಏನು ಮಾಡೋಕ್ಕಾಗತ್ತೆ. ಆವಾಗ ಇವನು ಈ ಟೀಮ್ ಲೀಡ್ರ್ ಆಗಿರ್ತಾನೆ ಅಥವಾ ಆ ಕಾಂಟ್ರಾಕ್ಟ್ನ ಲೀಡ್ ಮಾಡ್ತಿರ್ತಾನೆ, ಇವ್ನು ಬಿಟ್ಟು ಹೋಗ್ಬಿಟ್ರೆ ಮತ್ತೆ ಯಾರನ್ನ ಕರ್ಕೊಂಬಂದು ಮತ್ತೆ ಕೆಲಸ ಮಾಡಿಸಿದಾಗ ಆ ಫಿಕ್ಸ್ಡ್ ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ, ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಅದರಿಂದ ಲಾಸ್ ಆಗುತ್ತೆ. ಅದಕ್ಕೇ ಅಟ್ರಿಷನ್ ಯಾವ ಕಂಪ್ನಿನಲ್ಲಿ ಜಾಸ್ತಿ ಇದೆ ಆ ಕಂಪ್ನಿ ವೆರಿ ಡೇಂಜರಸ್ ಅಂತ. ಸ್ಟಾಕ್ ಮಾರ್ಕೆಟು ಅಷ್ಟೇ, ಅಟ್ರಿಷನ್ ಜಾಸ್ತಿ ಏನಾದರೂ ಆಗ್ಬಿಟ್ರೆ ಆ ಕಂಪ್ನಿ ಸಖತ್ ಡೌನ್ ಬರುತ್ತೆ, 20 to 30% ಡೌನ್ ಆಗಿಬಿಡುತ್ತೆ ಅಟ್ರಿಷನ್ ಏನಾದರೂ ಜಾಸ್ತಿ ಆಗಿಬಿಟ್ರೆ. ಅದಕ್ಕೆ ಅಟ್ರಿಷನ್ ರೇಟ್ ಕೂಡ ತುಂಬ ಮುಖ್ಯ. ನೆಕ್ಸ್ಟು ಪರ್ಸೆಂಟೇಜ್ ಆಫ್ ದಿ ರಿಪೀಟ್ ರೆವಿನ್ಯೂ. ಅಂದರೆ ಈ ಕಂಪ್ನಿ ಒಂದ್ಸಲ ಏನಾದರೂ ಕಾಂಟ್ರಾಕ್ಟ್ ಹಿಡಿದ್ರೆ ಅದೇ ಕಸ್ಟಮರ್ ಹತ್ರ ಪದೇ ರೆವಿನ್ಯೂ ತೆಗಿತಿರಬೇಕು. ಅಂದರೆ ಅವ್ರಿಗೆ ಏನಾದರೂ $1 million ಕಾಂಟ್ರಾಕ್ಟ್ ಹಿಡಿದಿದ್ರೆ ಮತ್ತೆ ಅವ್ರಿಗೆ ಕ್ರಾಸ್ ಸೆಲ್ ಮಾಡಿ ಅಪ್ಸೆಲ್ ಮಾಡಿ ಅವ್ರನ್ನ ಹತ್ರ ಮತ್ತೆ $2 million ಹಿಡಿಬೇಕು. ಈ ಥರ ಮಾಡ್ತಾ ಇದ್ದರೆ ಏನು ಅರ್ಥ ತೋರಿಸುತ್ತೆ ಅಂದರೆ ಅವನು ಕಸ್ಟಮರ್ ಜೊತೆ ಚೆನ್ನಾಗಿದ್ದಾನೆ ಅಂತ. ಆ್ಯಸ್ ಎ ಕಂಪನಿ ಕಸ್ಟಮರ್ ಜೊತೆ ಚೆನ್ನಾಗಿದ್ದಾನೆ, ಅವ್ನು ಚೆನ್ನಾಗಿರೋದ್ರಿಂದ ಹೊಸ ಕಾಂಟ್ರಾಕ್ಟ್ ಹಿಡಿತಿದ್ದಾನೆ. ಇದು ಕಂಪ್ನಿಯ ಎಬಿಲಿಟಿ ಬಗ್ಗೆ ತೋರಿಸುತ್ತೆ, ಕಂಪ್ನಿ ಯಾವ ಥರ ಎಬಿಲಿಟಿ ಇದೆ, ಪ್ರಾಬ್ಲಮ್ ಸಾಲ್ವಿಂಗ್ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಾನೆ ಅವ್ನು ಕಸ್ಟಮರು, ಅದಕ್ಕೆ ಕಸ್ಟಮರ್ ಹೊಸ ಆರ್ಡ್ರ್ ಕೊಡ್ತಿದ್ದಾನೆ ಅಂತ. ಈ ರೇಷ್ಯೂನ ನಾವು ಮುಖ್ಯವಾಗಿ ನೋಡಬೇಕು. ಇನ್ನೊಂದು ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಮ್ಯಾನೇಜ್ಮೆಂಟ್. ಅಂದರೆ ತುಂಬ ಕಂಪ್ನಿಗಳು ಏನು ಮಾಡಿರ್ತವೆ, ಈಗ ಯುರೋಪಲ್ಲಿರ್ತವೆ, ಅಮೆರಿಕಾದಲ್ಲಿರ್ತವೆ. ಇವ್ರಿಗೆ ಅಮೆರಿಕಾಯಿಂದ ಬಿಸ್ನೆಸ್ ಬರ್ತಿರುತ್ತೆ, $1 million $2 million ಅಂತ ಏನು ಕರಿತಿದ್ದೀವಲ್ಲ ಅದೆಲ್ಲನೂ ಅಮೆರಿಕಾಯಿಂದನೇ ಬರೋದಲ್ವಾ. ಅಮೆರಿಕಾಯಿಂದ ಬರ್ತಿದೆ ಅಂದರೆ ನೀವು ಇದೊಂದು ಮುಖ್ಯವಾಗಿ ನೋಡಬೇಕು, ಕಾನ್ಸ್ಟೆಂಟ್ ಡಾಲರ್ ರೆವಿನ್ಯೂ ಗ್ರೋ ಆಗ್ತಿದೆಯಾ ಅಂತ. ಅಂದರೆ ಈಗ ಇವರೊಂದು ಕಾಂಟ್ರಾಕ್ಟ್ನ ಒಪ್ಕೊಂಬಂದ್ಬಿಟ್ಟಿದ್ದಾರೆ ಅಮೆರಿಕಾದಲ್ಲಿ $1 million. ಇಲ್ಲಿ ಇಂಡಿಯನ್ ರುಪೀಸಲ್ಲಿ ಅವಾಗ $1 $60 ಇರುತ್ತೆ. $1 million ಎಷ್ಟಾಗುತ್ತೆ ಅಂದರೆ $6 ಕೋಟಿ ಆಗುತ್ತೆ. ಇವರು $6 ಕೋಟಿ ಒಪ್ಕೊಂಬಂದ್ಬಿಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ದಿವಸ 6 ತಿಂಗಳು ಬಿಟ್ಬಿಟ್ಟು ಇದು $60 $80 ಆಗಿಬಿಡ್ತು. ಯಾವುದು ರುಪಿ 6 ತಿಂಗಳಲ್ಲಿ ಆಗಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, 6 ತಿಂಗಳಲ್ಲಿ $80 ಆಗಿಬಿಡ್ತು. ಅವಾಗ ಏನಾಯ್ತು ಹೇಳಿ, ಇವ್ರು ಒಪ್ಕೊಂಬಂದಿದ್ದು 6 ಕೋಟಿಗೆ ಇಂಡಿಯಾಗೆ ಆ ದುಡ್ಡನ್ನ ತರೋಷ್ಟೊತ್ತಿಗೆ ಆ ದುಡ್ಡಿನ ವ್ಯಾಲ್ಯೂ $8 ಕೋಟಿ ಆಯಿತು. ಈ ಕಂಪ್ನಿಗೆ ಎಷ್ಟು ಲಾಭ?
ಈ ಥರ ಲಾಭ ತೋರಿಸ್ತಾವೆ ಕಂಪ್ನಿಗಳು. ಅದಕ್ಕೆ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಡಾಲರಲ್ಲಿ ಎಷ್ಟು ಗ್ರೋ ಆಗ್ತಾ ಇದೆ, ನೀನು ಡಾಲರಲ್ಲಿ ಗ್ರೋ ಮಾಡ್ತಿದ್ಯಾ ಇಲ್ವಾ ಅಂತ. ಇಂಡಿಯಾಗೆ ತಂದ ಮೇಲೆ ಅದು ಗ್ರೋ ಆದರೆ ಅದು ಯಾವಾಗಲೂ ಆಗಲ್ಲ. ಒಂದೊಂದು 2 ವರ್ಷ 3 ವರ್ಷ ಕರೆನ್ಸಿ ಅಲ್ಲೇ ಇರುತ್ತೆ, ಮೂವ್ ಆಗಲ್ಲ. ಅಕಸ್ಮಾತ್ ಕರೆನ್ಸಿ ಡೌನ್ ಆಗಿಬಿಟ್ರೆ ಅದು ಯಾರ ಕೈಲೂ ಇರಲ್ಲ, ಅವಾಗ ನಿನ್ನ ರೆವಿನ್ಯೂ ಇನ್ನೂ ಡೌನ್ ಆಗುತ್ತೆ. ಅದಕ್ಕೆ ನೀನು ಡಾಲರ್ ರೆವಿನ್ಯೂನಲ್ಲಿ ಗ್ರೋ ಆಗ್ತಿದೆಯಾ, ಅದು ಇಂಡಿಯನ್ ರೆವಿನ್ಯೂನಲ್ಲಿ ಗ್ರೋ ಆಗ್ತಿದೆಯಾ ಅಂತ ಚೆಕ್ ಮಾಡಬೇಕು. ನೀವು ಯಾವ್ದನ್ನ ಇನ್ಫೋಸಿಸು TCS ಯಾವ್ದನ್ನ ರಿಸಲ್ಟ್ ಬಂದಾಗ ನೀವು ಟಿ ವಿನಲ್ಲೂ ನೋಡಿರ್ತೀರ, CNBCನಲ್ಲೂ ಹೇಳ್ತಿರ್ತಾರೆ, ಅದನ್ನು ಕಾನ್ಸ್ಟೆಂಟ್ ಕರೆನ್ಸಿ ಗ್ರೋತ್ ಅಂತ ಹೇಳ್ತಿರ್ತಾರೆ. Reported a 4.1% constant currency revenue growth on a quarter-on-quarter basis. ಇದನ್ನೊಂದ್ಸಲ ಚೆಕ್ ಮಾಡಿ, ಇದನ್ನೊಂದು ನಾವು ಮುಖ್ಯವಾಗಿ ಚೆಕ್ ಮಾಡಬೇಕು. ನೆಕ್ಸ್ಟು ಸೆಗ್ಮೆಂಟ್ ಡೈವರ್ಸಿಫಿಕೇಷನ್ ಅಂದರೆ ಈ ಕಂಪ್ನಿಗಳ ರೆವಿನ್ಯೂ ಯಾವ್ಯಾವ ಸೆಗ್ಮೆಂಟಿಂದ ಬರ್ತಿದ್ದಾವೆ. ಈಗ ಆವಾಗಲೇ ಹೇಳ್ದಂಗೆ ನಾನು ಡಿಮಾರ್ಟ್ ಒಂದು ರಿಟೇಲ್, ಅದೇ ಬ್ಯಾಂಕಿಗೆ ಏನಾದರೂ ಇವ್ರು ಸರ್ವಿಸ್ ಕೊಡ್ತಿದ್ರೆ ಅದನ್ನು ಫೈನಾನ್ಷಿಯಲ್ ಸೆಕ್ಟರ್ ಅಂತ ಕರೀತಾರೆ. ಐಲ್ಯಾಂಡ್ ಗ್ಯಾಸಿಗೆ ಕೊಡ್ತಿರ್ತಾರೆ, ಟೆಲಿಕಾಮ್ ಇಂಡಸ್ಟ್ರಿ ಕೊಡ್ತಿರ್ತಾರೆ. ಈಗ ಜಿಯೋನು ಕೂಡ ಸಾಫ್ಟ್ವೇರಿಂದನೇ ಕೆಲಸ ಮಾಡೋದು, ಅದೇ ಅಮೆರಿಕಾದಲ್ಲಿರೋ ಕಂಪ್ನಿಗಳಿಗೂ ಕೊಡ್ತಿರ್ತಾರೆ. ಈ ಥರ ಬೇರೆ ಬೇರೆ ಇಂಡಸ್ಟ್ರಿಗೆ ಡೈವರ್ಸಿಫಿಕೇಷನ್ ಜಾಸ್ತಿ ಇರಬೇಕು. ಒಂದೇ ಇಂಡಸ್ಟ್ರಿ ಇದ್ದಾಗ ಏನಾಗುತ್ತೆ, ಆ ಇಂಡಸ್ಟ್ರಿ ಕೊಲ್ಯಾಪ್ಸ್ ಆದರೆ ಇವ್ರದ್ದು ಎಂಟೈರ್ ರೆವಿನ್ಯೂ ಝೀರೋ ಆಗೋಗುತ್ತೆ. ಅದೇ ಡೈವರ್ಸಿಫಿಕೇಷನ್ ಜಾಸ್ತಿ ಇದ್ದಾಗ ಈವನ್ ಒಂದು ಇಂಡಸ್ಟ್ರಿ ಸ್ಲೋ ಡೌನ್ ಆದರೂ ಕೂಡ ಇವ್ರಿಗೆ ಅಷ್ಟೊಂದು ಹೊಡ್ತಾ ಬೀಳಲ್ಲ. ಬಿಕಾಸ್ ಬೇರೆ ಇಂಡಸ್ಟ್ರಿಗಳಿದಾವಲ್ಲ, ಬೇರೆ ಕಸ್ಟಮರ್ಸ್ ಇದ್ದಾರಲ್ಲ, ಇಂಡಸ್ಟ್ರಿ ಬೇರೆ ಕಸ್ಟಮರ್ಸು ಇವ್ರನ್ನ ರೆವಿನ್ಯೂ ಕೊಡ್ತಾ ಇರ್ತಾರೆ. ಅದರಿಂದ ಇವ್ರಿಗೆ ಅಷ್ಟೊಂದು ಹೊಡ್ತಾ ಬೀಳಲ್ಲ. ಈ ಥರ ಬೇರೆ ಬೇರೆ ಇಂಡಸ್ಟ್ರಿ, ಎಲ್ಲ ಇಂಡಸ್ಟ್ರಿನಲ್ಲೂ ಇವ್ರದ್ದು ಕಸ್ಟಮರ್ಸ್ ಇರಬೇಕು. ಆವಾಗ ರೆವಿನ್ಯೂ ತುಂಬ ಕಾನ್ಸ್ಟೆಂಟ್ ಆಗಿರುತ್ತೆ, ಸೇಫ್ ಇರುತ್ತೆ. ಅದೇ ರೀತಿ ಲೊಕೇಶನ್ ಕೂಡ ಡೈವರ್ಸಿಫಿಕೇಷನ್ ಜಾಸ್ತಿ ಇರಬೇಕು. ಆದರೆ ತುಂಬ ಜನ ನಾರ್ತ್ ಅಮೆರಿಕಾದಲ್ಲೇ ಜಾಸ್ತಿ ಬರ್ತಿರುತ್ತೆ ಇವ್ರದ್ದು ರೆವಿನ್ಯೂ. ಎಷ್ಟೋ ಕಂಪ್ನಿಗಳದ್ದು 80% ರೆವಿನ್ಯೂ ನಾರ್ತ್ ಅಮೆರಿಕಾಯಿಂದ ಬರುತ್ತೆ. ನಾರ್ತ್ ಅಮೆರಿಕಾ ಅಂದರೆ ಅಮೆರಿಕಾಯಿಂದ ಜಾಸ್ತಿ ಬರ್ತಿರುತ್ತೆ. ಇದರಿಂದ ಏನಾಗುತ್ತೆ, ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಅಲ್ಲ, ಬಟ್ ಎಲ್ಲ ಕಂಪ್ನಿಗಳಿಗೂ ಪ್ರಾಬ್ಲಮ್ಮೇ ಇದು. ಅಮೆರಿಕಾದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಅಮೆರಿಕಾದಲ್ಲಿ ಏನಾದರೂ ರಿಸೆಷನ್ ಆದರೆ, ಅಮೆರಿಕಾದಲ್ಲಿ ಏನಾದರೂ ತೊಂದರೆ ಆದರೆ ಅದು ಈ ಕಂಪ್ನಿಗಳಿಗೆ ಹೊಡ್ತಾ ಬೀಳುತ್ತೆ. ಆವಾಗಲೇ ಲೇ ಆಫು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಮೆರಿಕಾದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಇಂಡಿಯನ್ IT ಕಂಪ್ನಿಗಳಿಗೆ ತೊಂದರೆ ಆಗುತ್ತೆ. ಹಾಗಿದ್ರೆ ನಾವು ಈ ಡೇಟಾಗಳನ್ನೆಲ್ಲ ಎಲ್ಲಿ ಆಕ್ಸೆಸ್ ಮಾಡೋಕ್ಕಾಗುತ್ತೆ, ನಾವೆಲ್ಲಿಂದ ನೋಡೋಕ್ಕಾಗುತ್ತೆ? ನಾನು ಈ ವಿಡಿಯೋದಲ್ಲಿ ಆ ಡೇಟಾನೆಲ್ಲ ಎಲ್ಲಿ ನೋಡ್ಬೋದು, ನಾವು ಫ್ರೀಯಾಗಿ ಎಲ್ಲಿ ಆಕ್ಸೆಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಗೂಗಲಿಗೆ ಬಂದುಬಿಟ್ಟು ತಿಜೋರಿ ಫೈನಾನ್ಸ್ ಅಂತ ಸರ್ಚ್ ಮಾಡಿ. ಅಲ್ಲಿ ಮೊದಲನೇದೇ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸಾಂಪಲ್ ಈ ಥರ ಬರುತ್ತೆ ನಿಮಗೆ. ಇಲ್ಲಿ ಸೈನ್ ಇನ್ ಬೇಕಾದ್ರೆ ಸೈನ್ ಇನ್ ಆಗಿ, ಇಲ್ಲ ಹಂಗೇನು ಚೆಕ್ ಮಾಡ್ಬೋದು. ಎಕ್ಸಾಂಪಲ್ ಈಗ ನಾನು ಇನ್ಫೋಸಿಸ್ ಅಂತ ಚೆಕ್ ಮಾಡ್ತೀನಿ. ಇನ್ಫೋಸಿಸ್ ಅಂತ ಚೆಕ್ ಮಾಡಿದ ತಕ್ಷಣ ಇನ್ಫೋಸಿಸ್ದು ಮಾರ್ಕೆಟ್ ಕ್ಯಾಪ್ ಅಂತ ಬಂತು. ಈ ಮಾರ್ಕೆಟ್ ಕ್ಯಾಪ್ 5,98,000 ಕೋಟಿ ಇದೆ, ಅಂದರೆ ಇದು ಲಾರ್ಜ್ ಕ್ಯಾಪ್ ಅಂತ. ಹಿಂಗೆ ಕೆಳಗೆ ಬಂದರೆ ನೀವು ಬೇರೆ ಇನ್ನೇನು ನೋಡಬೇಡಿ, ಕೆಳಗೆ ಬನ್ನಿ. ಇಲ್ಲಿ ಪ್ರಾಡಕ್ಟ್ ವೈಸ್ ರೆವಿನ್ಯೂ ಅಂತ ತೋರಿಸ್ತಿದೆ. ಸಾಫ್ಟ್ವೇರ್ ಪ್ರಾಡಕ್ಟ್ ವೈಸ್ ರೆವಿನ್ಯೂ ಆಸ್ ಎ ಪ್ಲಾಟ್ಫಾರ್ಮು. ಪ್ರಾಡಕ್ಟ್ ರೆವಿನ್ಯೂಯಿಂದ ಇವ್ರಿಗೆ ಜಸ್ಟ್ 4.9% ರೆವಿನ್ಯೂ ಬರ್ತಾ ಇದೆ. ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸಸ್ಸಿಂದ 95% ರೆವಿನ್ಯೂ ಬರ್ತಾ ಇದೆ. ಎಲ್ಲೆಲ್ಲಿಂದ ಯಾವ್ಯಾವ ಥರ ರೆವಿನ್ಯೂ ಬರ್ತಾ ಇದೆ? ನಾರ್ತ್ ಅಮೆರಿಕಾಯಿಂದ 69% ಬರ್ತಾ ಇದೆ, ಯುರೋಪಿಂದ 25% ಬರ್ತಾ ಇದೆ, ರೆಸ್ಟ್ ಆಫ್ ದಿ ವರ್ಲ್ಡಿಂದ 5% ಬರ್ತಾ ಇದೆ. ಅದೇ ರೀತಿ ನೀವು ಇನ್ನೂ ಕೆಳಗೆ ಬಂದರೆ ಇಲ್ಲಿ ಶೋ ಮೋರ್ ಅಂತ ಇರುತ್ತೆ. ಶೋ ಮೋರ್ ಕ್ಲಿಕ್ ಮಾಡಿ. ಶೋ ಮೋರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ರೆವಿನ್ಯೂ ಬ್ರೇಕಪ್ ಥರ ತೋರಿಸುತ್ತೆ. ಅದಂಗೆ ಕೆಳಗೆ ಬನ್ನಿ. ಕೆಳಗೆ ಬಂದ ತಕ್ಷಣ ಇಲ್ಲಿ ವರ್ಟಿಕಲ್ ಇದೆ ನೋಡಿ. ವರ್ಟಿಕಲ್ ಅಂದರೆ ನಾನು ಆವಾಗಲೇ ಹೇಳಿದೆ, ಫೈನಾನ್ಸು, ಲೈಫ್ ಸೈನ್ಸು, ಆಮೇಲೆ ರಿಟೇಲು, ಈ ಥರ ಯಾರ್ಯಾರಿಗೆ ಇವರು ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ. ಫೈನಾನ್ಷಿಯಲ್ ಸೆಕ್ಟರಿಂದ 26% ರೆವಿನ್ಯೂ ಬರ್ತಾ ಇದೆ, ಮ್ಯಾನುಫ್ಯಾಕ್ಚರಿಂದ 14% ಬರ್ತಾ ಇದೆ, ರಿಟೇಲಿಂದ 14% ಬರ್ತಾ ಇದೆ, ಎನರ್ಜಿ ಆ್ಯಂಡ್ ಯುಟಿಲಿಟೀಸಿಂದ 13% ಬರ್ತಾ ಇದೆ, ಕಮ್ಯುನಿಕೇಷನಿಂದ 12% ಬರ್ತಾ ಇದೆ, ಹೈಟೆಕ್ಕಿಂದ 8% ಬರ್ತಾ ಇದೆ, ಲೈಫ್ ಸೈನ್ಸಸ್ಸಿಂದ 7% ಬರ್ತಾ ಇದೆ, ಅದರ್ಸಿಂದ 2.86% ಬರ್ತಾ ಇದೆ. ಅದೇ ರೀತಿ ಆನ್ ಸೈಟು ಆಫ್ ಸೈಟ್ ಅಂತ ಇದೆ. ಆನ್ ಸೈಟ್ ಬಂದ್ಬಿಟ್ಟು 52%, ಆಫ್ ಶೋರ್ ಬಂದ್ಬಿಟ್ಟು 47%. ಇಲ್ಲಿ ಕಾಂಟ್ರಾಕ್ಟ್ ಟೈಪ್ ಅಂತ ಇದೆ ನೋಡಿ. ಈ ಕಾಂಟ್ರಾಕ್ಟ್ ಟೈಪಲ್ಲಿ ತೋರಿಸ್ತಾ ಇದೆ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್, ಟೋಟಲ್ ಕಾಂಟ್ರಾಕ್ಟ್ ಇರೋದು ಇರೋ ಹತ್ರ 52%, ಟೈಮ್ ಆ್ಯಂಡ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಇರೋದು 47%. ಆಮೇಲೆ ಯಾವ ಥರ ಕಾಂಟ್ರಾಕ್ಟ್ ಇವ್ರ ಹತ್ರ ಜಾಸ್ತಿ ಇದೆ ಅಂತ, ಟೋಟಲ್ಲು 1 ಮಿಲಿಯನ್ ಪ್ಲಸ್ ಕಾಂಟ್ರಾಕ್ಟ್ ಇರೋದು ಇವ್ರ ಹತ್ರ 68% ಇದೆ, ಜಾಸ್ತಿ ಇರೋದು ಇವ್ರ ಹತ್ರ. 100 ಮಿಲಿಯನ್ ಪ್ಲಸ್ಸು ಬರೀ 2.8% ಇದೆ, 50 ಮಿಲಿಯನ್ ಪ್ಲಸ್ ಕಾಂಟ್ರಾಕ್ಟ್ ಇರೋದು 5% ಇದೆ, 10 ಮಿಲಿಯನ್ದು 22% ಇದೆ. ಜಾಸ್ತಿ ಇರೋದಂದರೆ 1 ಮಿಲಿಯನ್ದೆ. ಇದೇ ಥರ ನೀವು ಕೂಡ ಈ ಡೇಟಾನೆಲ್ಲ ಫ್ರೀಯಾಗಿ ಆಕ್ಸೆಸ್ ಮಾಡ್ಬೋದು. ಇದೇ ಥರ ನೋಡಿಕೊಂಡು ನೀವು ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ನಿಮಗೂ ಯಾವ್ದಾನ IT ಕಂಪ್ನಿಗಳ ಬಗ್ಗೆ ರಿಸರ್ಚ್ ಮಾಡಿ ನಾವು ವೀಡಿಯೋ ಮಾಡಬೇಕಂದ್ರೆ ದಯವಿಟ್ಟು ಯಾವ್ದಾನ IT ಕಂಪ್ನಿಗಳ ಬಗ್ಗೆ ಕೆಳಗಡೆ ಕಾಮೆಂಟ್ ಮಾಡಿ. ಇನ್ಫೋಸಿಸ್, TCS ಬಿಟ್ಬಿಡಿ, ಅದು ಊರಾಗಿರೋರೆಲ್ಲ ಮಾಡಿರ್ತಾರೆ. ಅದು ಬಿಟ್ಟು ಬೇರೆ ಯಾವ್ದಾನ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ಡಿಮ್ಯಾಟ್ ಅಕೌಂಟ್ ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಆ ಡಿಮ್ಯಾಟ್ ಅಕೌಂಟ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಂದರೆ ನಿಮಗೇನಾದರೂ ಪರ್ಸ್ನಲೈಸ್ ಸರ್ವಿಸ್ ಬೇಕಂದರೆ ಕೆಳಗಡೆ ಲಿಂಕ್ ಇರುತ್ತೆ. ಆ ಲಿಂಕಲ್ಲಿ ನೀವು ನಿಮ್ಮ ಡೀಟೇಲ್ನ ಆ್ಯಡ್ ಮಾಡಿದ್ರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.